ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ 2 ವಿಡಿಯೋಸ್ ಅಲ್ಲಿ ನಾವು ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮತ್ತು ಪೊಟೆನ್ಷಿಯಲ್ ಕೆಪಾಸಿಟನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನೀವು ಓದಿದ್ದೀರಾ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಅದರಲ್ಲಿರೋ ನ್ಯೂಮರಿಕಲ್ಸ್ ನೀವು ಸಾಲ್ವ್ ಮಾಡಿದ್ದೀರಾ. ಹಾಗಂತ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಚಾಪ್ಟರ್. ಇನ್ನು ಟೈಮ್ ವೇಸ್ಟ್ ಮಾಡ್ದಿರಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಮತ್ತು ಇಂಪಾರ್ಟೆಂಟ್ ಮಾಡೆಲ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ರೆಡಿ ಇದ್ದೀನಿ. ಸೊ ವೆಲ್ಕಮ್ ಟು ದ ಚಾನಲ್. ಲೆಟ್ ಅಸ್ ಗೋ ಟು ದ ಟಾಪಿಕ್ ಕರೆಂಟ್ ಎಲೆಕ್ಟ್ರಿಸಿಟಿ. Okay, yes, welcome. See, the first thing that is arrive at the expression for electric current in terms of drift velocity ಅಂತ ಹೇಳ್ತಾ ಇದ್ದಾರೆ. Drift velocity ಅಂದ್ರೆ ಏನು ಅಂತಂದಾಗ the velocity gained by the electrons, okay, in the presence of electric field inside a conductor is called drift velocity ಅಂತ ಹೇಳ್ತೀವಿ. ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಾನ್ಸ್ ಅನ್ನೋದು ವೆಲಾಸಿಟಿ ಗೈನ್ ಮಾಡುತ್ತೆ ಬಿಕಾಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದನ್ನ ಡ್ರಿಫ್ಟ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಅದನ್ನ ವಾಟ್ ಇಸ್ ರಿಲೇಷನ್ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ ಹೇಗೆ ನಾವು ತರಬಹುದು ಅನ್ನೋದನ್ನ ನೋಡೋಣ. ಸೊ ಸಿ ಹಿಯರ್ ಏನು ಹೇಳ್ತೀವಿ ನಾವು, ಸಿಂಪಲ್ ಆಗಿ ಹೇಳ್ತೀವಿ. ಸಿ ಹಿಯರ್ ಕನ್ಸಿಡರ್ ಎ ಕಂಡಕ್ಟರ್ ಅಂತ ಕರಿತೀವಿ ನಾವು. ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ ಎಲ್ ಆಸ್ ಶೋನ್ ಇನ್ ಫಿಗರ್. ಸೊ ಸಿ ಹಿಯರ್ ಒಂದು ಕಂಡಕ್ಟರ್ ನಾವು ಕನ್ಸಿಡರ್ ಮಾಡೋಣ. ಎ ಬಿ ಅಂತ ರೆಪ್ರೆಸೆಂಟ್ ಮಾಡಿದ್ದಾಗ ಇದರ ಲೆಂತ್ ಅನ್ನೋದು ನಿಮಗೆ ಎಲ್ ಆಗಿರುತ್ತೆ. ಸೊ ಇದರಲ್ಲಿ ಎಲೆಕ್ಟ್ರಾನ್ಸ್ ಅನ್ನೋದು ಯಾವಾಗಾದರೆ ಇದನ್ನು ನಾವು ಒಂದು ಎಕ್ಸ್ಟರ್ನಲ್ ಸೋರ್ಸ್ಗೆ ಅಪ್ಲೈ ಮಾಡ್ತೀವೋ ಇದರಲ್ಲಿರತಕ್ಕಂಥ ಎಲೆಕ್ಟ್ರಾನ್ಸ್ ಅನ್ನೋದು ಹೇಗೆ ಮೂವ್ ಆಗುತ್ತೆ ಅಂತಂದರೆ ಇಟ್ ಮೂವ್ಸ್ ವಿತ್ ಎ ಸ್ಪೀಡ್ ಕಾಲ್ಡ್ ಡ್ರಿಫ್ಟ್ ಸ್ಪೀಡ್, ಡ್ರಿಫ್ಟ್ ವೆಲಾಸಿಟಿ ಅಂತ ನಾವು ಕರಿತೀವಿ. ನೋಡಿ, ಇಲ್ಲಿ ಏನೇನು ಬರೀಬೇಕು ನಾವು ಅಂತಂದಾಗ ಲೆಟ್ ಸ್ಮಾಲ್ ಎನ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ per unit volume. ಇಲ್ಲ ಅಂತಂದ್ರೆ ಇದನ್ನ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಅಂತನೂ ಕರಿಬಹುದು. ಕ್ಯಾಪಿಟಲ್ ಎ ಅನ್ನೋದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಅಂತ ಕರಿತೀವಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಎಲ್ ಈಸ್ ದ ಲೆಂತ್ ಆಫ್ ದ ಕಂಡಕ್ಟರ್. Length of the conductor. Therefore, how many electrons will be there? Number of electrons in conductor. Conductor ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತಂದಾಗ ಕ್ಯಾಪಿಟಲ್ ಎನ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಎನ್ ಸ್ಮಾಲ್ ಎನ್ ಇಂಟು ವಾಲ್ಯೂಮ್ ಅಂತ ಬರೀಬಹುದು. ಸೊ ಸ್ಮಾಲ್ ಎನ್ ಇಂಟು ವಾಲ್ಯೂಮ್ ಅಂತಂದ್ರೆ ಏರಿಯಾ ಇಂಟು ಲೆಂತ್ ಅಂತ ಹಾಕ್ಬೋದು. ದಿಸ್ ಇಸ್ ದ ಥಿಂಗ್. ಸಪೋಸ್ ಸಿ ಹಿಯರ್ ಇಫ್ E is the charge of each electron. ಒಂದೊಂದು ಎಲೆಕ್ಟ್ರಾನ್ಗೆ ಚಾರ್ಜ್ E ಇದ್ದಾಗ then the total charge flowing inside the conductor ಏನಾಗಿರುತ್ತೆ ನಿಮಗೆ ಅಂತಂದಾಗ it is equals to capital N into E. ಕ್ಯಾಪಿಟಲ್ ಎನ್ ಅಂದ್ರೆ ಏನು? ಸ್ಮಾಲ್ ಎನ್ ಇಂಟು ಎ ಇಂಟು ಎಲ್ ಇಂಟು ಇ ಅಂತ ಬರುತ್ತೆ. ಅರ್ಥ ಇದಲ್ವ ಹೇಳ್ತಾ ಇರೋದೇನು ಅಂತ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. Now let us assume that what is the time. ಒಂದ್ಸರಿ ನೋಡಿ, ಎಲೆಕ್ಟ್ರಾನ್ ಅನ್ನೋದು ಒನ್ ಎಂಡಿಂದ ಇನ್ನೊಂದು ಎಂಡ್ ಹೋಗೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳ್ತೀವಿ. ಆ ಟೈಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತಂದಿದ್ದಾಗ ಸೊ ಥಿಂಕ್ ಮಾಡಿ. ಟೈಮ್ ಟೇಕನ್ ಅಂತ ಹೇಳ್ತೀವಿ ನಾವಿಲ್ಲಿ. ಟೈಮ್ ಟೇಕನ್ ಬೈ ದ ಎಲೆಕ್ಟ್ರಾನ್ ಟು ಟ್ರಾವೆಲ್ ಎ ಡಿಸ್ಟೆನ್ಸ್ ಆರ್ ಲೆಂತ್ ಎಲ್ ಅಂತ ಹೇಳ್ತೀವಿ. Distance L is given by time t is equals to distance divided by speed ಅಂತ ನಾವು ಬರೀಬಹುದು. Therefore, by definition of current definition ಪ್ರಕಾರ ನಾವು ಏನು ಬರೀಬಹುದು ಅನ್ನೋದನ್ನ ನೋಡಿ. I is equals to Q by T ಅಂತ ಹೇಳ್ತೀವಿ. Q, what is the Q value here? Observe ಮಾಡಿ. NaL ಇಂಟು ಸ್ಮಾಲ್ ಇ ಅಂತ ಬರೀಬಹುದು. NaL ಇಂಟು ಸ್ಮಾಲ್ ಇ ಡಿವೈಡ್ ಬೈ ಟಿ ಅಂತ ಬರಿತೀವಿ. ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಬರುತ್ತೆ ಅಂತ ಲೆಂತ್ ಬೈ ಟೈಮ್ ಏನು ಬರುತ್ತೆ ನಮ್ಗೆ ಇಲ್ಲಿ ಸ್ಪೀಡ್ ಆಗಿರುತ್ತೆ. Therefore, I is equals to NEA ಇಂಟು VD ಅಂತ ಬರೀಬಹುದು. This is the relation between current and drift velocity. ಈಸಿ ಆಗಿರುತ್ತೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 marks. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 5 marksಗೂ ಕೇಳಬಹುದು ಅಂತ ಹೇಳ್ತೀವಿ. Now let us see the next important derivation, that is
ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಸ್ಯೂಮ್ ಮಾಡಿಕೊಂಡು ಡೆಡ್ಯೂಸ್ ಓಮ್ಸ್ ಲಾ ಅಂತ ಹೇಳ್ತಾ ಇದ್ದಾರೆ. ಓಮ್ಸ್ ಲಾ ನಿಮಗೆಲ್ಲ ಗೊತ್ತಿದೆ, ವಿ ಈಕ್ವಲ್ ಟು ಐ ಇಂಟು ಆರ್ ಅಂತ ಅಂದ್ಬಿಟ್ಟು ಅದನ್ನ ಡಿರೈವ್ ಮಾಡಿ ಬೈ ಯೂಸಿಂಗ್ ದ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ ರಿಲೇಷನ್ ಅಂತ ಹೇಳ್ತದೆ. ಹೇಗೆ ನಾವು ಸಾಲ್ವ್ ಮಾಡ್ಬೋದು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಕನ್ಸಿಡರ್ ಅಸ್ಯೂಮಿಂಗ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ವಿ ನೋ ದಟ್ ಅಂತ ನಾವು ಬರ್ದ್ಬಿಡ್ಬೋದು. ಎನ್ ಇ ಎ ಇಂಟು ಇಟ್ ಈಸ್ ದ ಕರೆಂಟ್ ಅಂತ ಹೇಳ್ತೀವಿ. ಬಟ್ what is drift velocity? Drift velocity is nothing but we can write E Q by M ಅಂತ ಬರೀಬಹುದು ಇಂಟು ಟೌ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ಇಲ್ಲಿ ಚಾರ್ಜ್ ಈ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಚಾರ್ಜ್ ಡಿವೈಡ್ ಬೈ ಎಮ್ ಇಂಟು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ಇದನ್ನ ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ 1 implies current I becomes equals to ಎನ್ ಇ ಎ ಇಂಟು ವಿ ಡಿ ಅಂತಂದ್ರೆ ಇ ಇಂಟು ಇ ಬೈ ಎಮ್ ಇಂಟು ಟೌ ಅಂತ ಹೇಳ್ಬೋದು. ಒಂದ್ಸರಿ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. ಐ ಈಸ್ ಈಕ್ವಲ್ಸ್ ಟು ಎನ್ ಇ ಸ್ಕ್ವೇರ್ ಎ ಇಂಟು ಟೌ ಬೈ ಎಮ್ ಇಂಟು ಇ ಅಂತ ಬರೀಬೋದು. ಇ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡ್ ಬೈ ಲೆಂತ್ ಅಂತ ಹಾಕ್ಬೋದು. ದೇರ್ ಫೋರ್ ಐ ಅನ್ನೋದು ಏನಾಗುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಎನ್ ಇ ಸ್ಕ್ವೇರ್ ಎ ಇಂಟು ಟೌ ಬೈ ಎಮ್, ಎನ್ ಇ ಸ್ಕ್ವೇರ್ ಎ ಇಂಟು ಟೌ ಬೈ ಎಮ್ ಇಂಟು ಕ್ಯಾಪಿಟಲ್ ಇ ಅಂತಂದಾಗ ವಿ ಬೈ ಎಲ್ ಅಂತ ಬರಿಬಹುದು. ದೇರ್ ಫೋರ್ ನಮ್ಗೇನು ಬರುತ್ತೆ ನೋಡಿ, ಇಲ್ಲಿ ಐ ಈ ಕಡೆ ತರನ ರೈಟ್ ಹ್ಯಾಂಡ್ ಸೈಡ್, ವಿ ಬೈ ಐ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಎಲ್ ಡಿವೈಡ್ ಬೈ ಎನ್ ಇ ಸ್ಕ್ವೇರ್ ಎ ಇಂಟು ಟೌ ಅಂತ ಬರೀಬಹುದು. ಸೊ ಒಂದ್ಸರಿ ಇಲ್ಲಿ ಅಬ್ಸರ್ವ್ ಮಾಡಿದ್ದಾಗ ಫಾರ್ ಎವ್ರಿಥಿಂಗ್ ಫಾರ್ ಎ ಗಿವನ್ ಕಂಡಕ್ಟರ್ ಮಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಎಲ್ ಮಾಸ್ ಆಫ್ ದ ಎಲೆಕ್ಟ್ರಾನ್ ಅಲ್ವಾ, ಇದು ಮಾಸ್ ಆಫ್ ದ ಎಲೆಕ್ಟ್ರಾನ್ ರಿಮೈನ್ಸ್ ಕಾನ್ಸ್ಟೆಂಟ್, ಲೆಂತ್ ಆಫ್ ದ ಕಂಡಕ್ಟರ್ ರಿಮೈನ್ಸ್ ಕಾನ್ಸ್ಟೆಂಟ್, ಎನ್ ಇ ಏರಿಯಾ ರಿಲ್ಯಾಕ್ಸೇಷನ್ ಎವ್ರಿಥಿಂಗ್ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾಗಿ ಇದನ್ನ ಏನು ಬರೀಬಹುದು ನಾವು ಇಲ್ಲಿ ಅಂತಂದ್ರೆ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. therefore you can write V by I is equals to R. We call it as a resistance ಅಂತ ಕರಿತೀವಿ. V equals to I into R. Thus it is a Ohm's law ಅಂತ ನಾವು ಹೇಳಬಹುದು. Thus it is a Ohm's law. ಗೊತ್ತಾಗಿದಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಲರ್ನ್ ದಿಸ್ ಥಿಂಗ್ ಅಂತ ಹೇಳ್ತೀವಿ. Now let us see the next important derivation. Derivation, that is a expression for current density in terms of electric field and conductivity of the material ಅಂತ ಹೇಳ್ತಾ ಇದ್ದಾರೆ. conductivity of the material. What is that conductivity ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. See here we know that resistance is equals to rho L by A ಅಂತ ಬರೀಬಹುದು. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ, ಇಲ್ಲಿ ಕಂಡಕ್ಟಿವಿಟಿ ಸಿಗ್ಮಾ is nothing but 1 by rho ಅಂತ ಬರಿತೀವಿ. 1 by rho, ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ಹೇಗೆ ಅದನ್ನ ಡಿರೈವ್ ಮಾಡಬಹುದು ಅನ್ನೋದನ್ನ ನೋಡಿ. ಸೊ see here we know that current, we know that ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಈಸಿಯಾಗಿ ನೀವು ಕಲಿಬಹುದು. we know that current is equals to NEA into drift speed ಅಂತ ಹೇಳ್ಬೋದು. ಸೊ I is equals to NEA ಡ್ರಿಫ್ಟ್ ಸ್ಪೀಡ್ ಅಂತಂದ್ರೆ E ಇಂಟು ಇ ಬೈ ಎಮ್ ಇಂಟು ಟೌ ಅಂತ ಬರಿತೀವಿ. ಈ ಏನು ಲೆಫ್ಟ್ ಹ್ಯಾಂಡ್ ಸೈಡ್ ನಾವು ತಗೊಂಡಿದ್ದಾಗ I by A ವಿಲ್ ಬಿಕಮ್ ಈಕ್ವಲ್ಸ್ ಟು NE ಸ್ಕ್ವೇರ್ ಬೈ ಎಮ್ ಇಂಟು ಟೌ ಇಂಟು ಇ ಅಂತ ಬರಿತೀವಿ. ಸೊ ವಾಟ್ ಇಸ್ ದಿಸ್ I by A? I by A is nothing but ಕ್ಯಾಪಿಟಲ್ ಲೆಟರ್ J ಅಂತ ಬರಿತೀವಿ, ವಿಚ್ ಇಸ್ ಈಕ್ವಲ್ಸ್ ಟು 1 by ರೋ ಇಂಟು ಇ ಅಂತ ಬರೀಬಹುದು. ವಾಟ್ ಈಸ್ ರೋ ವ್ಯಾಲ್ಯೂ? ರೋ ವ್ಯಾಲ್ಯೂ ಏನಾಗುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ ಎಮ್ ಡಿವೈಡ್ ಬೈ ಎನ್ ಇ ಸ್ಕ್ವೇರ್ ಇಂಟು ಟೌ ಅಂತ ಬರಿತೀವಿ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ವಾಟ್ ಈಸ್ 1 by ರೋ ಹಿಯರ್? 1 by ರೋ ಅಂದ್ರೆ ಏನು ಇಲ್ಲ, ಇಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಸಿಗ್ಮಾ ಕಂಡಕ್ಟಿವಿಟಿ ಇಂಟು ಇ. ಗೊತ್ತಾಗಿದಲ್ವಾ? ಜೆ ಈಕ್ವಲ್ ಟು ಸಿಗ್ಮಾ ಇಂಟು ಇ. ಇದನ್ನ ಓಮ್ಸ್ ಲಾ ಇನ್ ವೆಕ್ಟಾರ್ ಫಾರ್ಮ್ ಅಂತಾನು ಹೇಳ್ಬೋದು. ದೇರ್ಫೋರ್ ಯು ಕ್ಯಾನ್ ರೈಟ್ ದಿಸ್ ಆಸ್
ಜೆ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಇ ವೆಕ್ಟಾರ್ ಅಂತ ಬರೀಬಹುದು. ಈಸ್ ಅ ಮೈಕ್ರೋಸ್ಕೋಪಿಕ್ ಫಾರ್ಮ್ ಆಫ್ ಓಮ್ಸ್ ಲಾ ಅಂತನೂ ಕರಿತೀವಿ. ಅರ್ಥ ಮಾಡ್ಕೊತಾ ಇದೀರಲ್ವಾ? ಪ್ಲೀಸ್ ಫಾಲೋ ಮಾಡಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ಟೂ ರೆಸಿಸ್ಟಾರ್ಸ್ ಇನ್ ಸೀರೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ನೋಡಿ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟಾರ್ಸ್ ಆರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಕನ್ಸಿಡರ್ ದ ಟೂ ರೆಸಿಸ್ಟಾರ್ಸ್. Consider the two resistors R1 and R2 connected in series. Connected in series as shown in figure. As shown in figure ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ, these are the two resistors connected in series to an external source having the potential difference V ಅಂತ ಹೇಳ್ತೀವಿ. ಇದು R1 ಮತ್ತೆ ಇದು R2 ಅಂತ ನಾವು ತಗೊಂಡಿದ್ದಾಗ ನೋಡಿ, I ಅನ್ನೋದು ಮೇನ್ ಕರೆಂಟ್ ಆಗಿರುತ್ತೆ. V1 is the potential difference across R1 and V2 is the potential difference across R2 ಅಂತ ಹೇಳ್ತೀವಿ. ಸೊ ಯಾವಾಗಾದ್ರೆ ಸೀರೀಸಲ್ಲಿ ನಾವು ಬರ್ತೀವೋ ಅವಾಗ ಏನಾಗುತ್ತೆ, ಒಂದು ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬೇಕು. ಯಾವತ್ತೇ ಆಗಲಿ ಇನ್ ಸೀರೀಸ್ ಕರೆಂಟ್ ಥ್ರೂ ದ ರೆಸಿಸ್ಟಾರ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಬಟ್ ನೆಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಫಸ್ಟ್ ಪ್ಲಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಕೆಂಡ್ ರೆಸಿಸ್ಟಾರ್ಸ್ ಅಂತ ಹೇಳ್ತಾರೆ. ಬಟ್ ವಾಟ್ ಈಸ್ ಓಮ್ಸ್ ಲಾ ಪ್ರಕಾರ V1 ವಿಲ್ ಬಿಕಮ್ ಈಕ್ವಲ್ಸ್ ಟು I ಇಂಟು R1 ಅಂಡ್ V2 ಹೇಗೆ ಬರೀಬೋದು ನಾವು? I ಇಂಟು R2 ಅಂತ ಬರೀಬಹುದು. Substitute V1 and V2 in equation 1. Therefore, from equation 1, ಏನಾಗುತ್ತೆ ನೋಡಿ ಇಲ್ಲಿ, V becomes equals to I into R1 plus I into R2 ಅಂತ ಬರಿತೀವಿ. ಇಲ್ಲಿ I ಕಾಮನ್ ತೆಗೆದಿದ್ದಾಗ R1 plus R2 ಅಂತ ಬರುತ್ತೆ. ಈಕ್ವೇಶನ್ 2 ಅಂತ ಬರಿತೀವಿ ನಾವು. ಇವಾಗ ನಾವು ಈ ಎರಡೂ ರೆಸಿಸ್ಟಾರ್ಸ್ನ, ಇಫ್ ಟು ರೆಸಿಸ್ಟಾರ್ಸ್ ಆರ್ replaced by a single resistor, ಇದನ್ನು ನಾವು RS ಅಂತ ಇಂಡಿಕೇಟ್ ಮಾಡ್ಕೊಂಡು ಅದನ್ನು ಈಕ್ವಲೆಂಟ್ ರೆಸಿಸ್ಟಾರ್ ಅಂತನೂ ಕರಿತೀವಿ. ಅವಾಗ ಡಯಾಗ್ರಾಮ್ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ಇದನ್ನ ಈಕ್ವಲೆಂಟ್ ಸರ್ಕ್ಯೂಟ್ ಅಂತನೂ ಹೇಳ್ಬೋದು ನಾವು. ನೀಟಾಗೆ ಅಬ್ಸರ್ವ್ ಮಾಡಿ. ಈ ಎರಡು ರೆಸಿಸ್ಟಾರ್ ತೆಗೆದಾಕ್ಬಿಟ್ಟು ಒಂದೇ ಒಂದು ರೆಸಿಸ್ಟಾರ್ನ ಬರಿತಾ ಇದ್ದೀನಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂತ ಅಂದಿದ್ದಾಗ ವಿ ಕ್ಯಾನ್ ರೈಟ್ ಲೈಕ್ ದಿಸ್. ವಿ ಕ್ಯಾನ್ ರೈಟ್ ನೋಡಿ, ಇಲ್ಲಿ ವಿ ಅನ್ನೋದು ನಿಮಗೆ I ಇಂಟು RS ಅಂತ ಬರೀಬಹುದು. ಈಕ್ವೇಶನ್ 3. ನಾವು ಕಂಪೇರಿಂಗ್ 2 and 3, ಈಕ್ವೇಶನ್ 2 ಈಕ್ವೇಶನ್ 3 ಎರಡು ಕಂಪೇರ್ ಮಾಡಿದಾಗ ನಮಗೆ LHS ಸೇಮ್ ಆಗಿರುತ್ತೆ. ದೇರ್ಫೋರ್ RHS ಅನ್ನೋದು ನಿಮಗೆ ಈಕ್ವಲ್ ಆಗಿರಬೇಕು. ಬರಿತೀವಿ. I ಕ್ಯಾನ್ಸಲ್ ಆಗಿದ್ದಾಗ RS ಬಿಕಮ್ಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಅಂತ ಗೊತ್ತಾಗಿದಲ್ವ ಹೇಳಿದ್ದು. ದೇರ್ಫೋರ್ ನೀವು ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ನೀವು ಬರೀಲೇಬೇಕಾಗಿರುತ್ತೆ. ಇನ್ ಸೀರೀಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ okay is equal to, or it is always equal to sum of individual resistances ಅಂತ ಹೇಳ್ತಾರೆ. sum of individual resistances. ಗೊತ್ತಾಗಿದಲ್ವಾ? ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್. ಸ್ಟ್ಯಾಂಡರ್ಡ್ 3 ಮಾರ್ಕ್ಸ್ ಯಾವಾಗ ಕೇಳ್ತಾನೆ ಇರ್ತಾರೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ, ವಾಟ್ ಈಸ್ ಮೆನ್ ಬೈ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂಡ್ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ 2 ರೆಸಿಸ್ಟಾರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳ್ತಾ ಇದ್ದಾರೆ. ಅದೇ 5 ಮಾರ್ಕ್ಸ್ ಕೊಟ್ಟರೆ 3 ರೆಸಿಸ್ಟಾರ್ಸ್ ಕನ್ಸಿಡರ್ ಮಾಡಿ. ಅದೇ 3 ಮಾರ್ಕ್ಸ್ ಆದ್ರೆ 3 ಇಲ್ಲ. ಅವ್ರು ಎಷ್ಟು ಕ್ವಶನ್ ಹೇಗೆ ಕೇಳಿದಾರೋ ಅದನ್ನ ಬೇಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡಿ. ನೋಡಿ, ಯಾವತ್ತೇ ಆಗಲಿ ವಾಟ್ ಈಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ the resistance
which produce the same effect, which produce the same effect as that of individual resistances is called equivalent resistance ಅಂತ ಹೇಳ್ತಾರೆ. is called equivalent resistance. ಗೊತ್ತಾಗಿದಲ್ವಾ? ಎಲ್ಲ ಇಂಡಿವಿಜುವಲ್ ರೆಸಿಸ್ಟಾರ್ಸ್ ಎಷ್ಟು ಎಫೆಕ್ಟ್ನ ತೋರಿಸುತ್ತೋ ಅಷ್ಟು ಎಫೆಕ್ಟ್ ಒಂದೇ ರೆಸಿಸ್ಟೆನ್ಸ್ ತೋರಿಸಿದ್ರೆ ಅದನ್ನ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇವಾಗ ನಾವು ಲೆಟ್ ಅಸ್ ಸಿ ಹೌ ಟು ಗೆಟ್ ಅ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ರೆಸಿಸ್ಟಾರ್ಸ್ ಇನ್ ಪ್ಯಾರಲಲ್ ಅಂತ ಹೇಳ್ತಾರೆ. ಸೊ ಇಲ್ಲೂ ಅಷ್ಟೇ ನಾವು ಹೇಳ್ತಾ ಇರೋದು ಕನ್ಸಿಡರ್ ಸೇಮ್ ಸ್ಟೋರಿ ಹೇಳ್ತೀವಿ. ಕನ್ಸಿಡರ್ ದ ಟೂ ರೆಸಿಸ್ಟಾರ್ಸ್ R1 and R2 connected in parallel. R1 and R2 connected in parallel. Okay, as shown in figure. ಅಬ್ಸರ್ವ್ ಮಾಡಿ ನಾನು ಏನು ಬರಿತಾ ಇದ್ದೀನಿ ಅಂತ ಅಂದ್ಬಿಟ್ಟು ಈಸಿಯಾಗೆ ಬರುತ್ತೆ ನೋಡಿ. ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ದ ಟೂ ರೆಸಿಸ್ಟಾರ್ಸ್ whose resistance is R1 and this is R2. Both are connected to some external supply V ಅಂತ ಹೇಳ್ತಾ ಇದ್ದಾರೆ. ಇಫ್ I ಅನ್ನೋದು ಮೇನ್ ಕರೆಂಟ್ ಆಗಿದ್ದಾಗ ಇಲ್ಲಿಗೆ ಬರೋಷ್ಟರಲ್ಲಿ ಅದು ಸ್ಪ್ಲಿಟ್ ಆಗುತ್ತೆ. ಲೆಟ್ ಅಸ್ ಸೇ ದಿಸ್ I1 and this is I2 ಅಂತ ಕರಿತೀವಿ. ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇನ್ ಪ್ಯಾರಲಲ್ ಕಾಂಬಿನೇಷನ್ ನಲ್ಲಿ ಯಾವತ್ತೇ ಆಗಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್, ಬಟ್ ಕರೆಂಟ್ ಮೇನ್ ಕರೆಂಟ್ ಅನ್ನೋದು ಯಾವತ್ತೇ ಆಗಲಿ ಸ್ಪ್ಲಿಟ್ ಆಗಿರುತ್ತೆ. I1 ಪ್ಲಸ್ I2 ಅಂತ ಬರಿಬಹುದು ಈಕ್ವೇಶನ್ 1. ನಾವು ಇವಾಗ ನಾವು ಓಮ್ಸ್ ಲಾ, ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವು I1 ನ ಏನಂತ ಬರಿಬಹುದು ನೋಡಿ, V/R1 ಅಂತ ಬರಿಬಹುದು. I2 ನ ನಾವು V/R2 ಅಂತ ಬರಿಬಹುದು. ಇವಾಗ I1 I2 ವ್ಯಾಲ್ಯೂಸ್ನ ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Therefore, equation 1 implies I is equals to V/R1 plus V/R2. Therefore, I is equals to V ಕಾಮನ್ ತೆಗೆದ್ರೆ ನಮಗೆ 1/R1 plus 1/R2 ಅಂತ ಹೇಳ್ಬೋದು. ಈಕ್ವೇಶನ್ 2 ಅಂತ ಕರೆಯೋಣ. Now, if the two resistors, ಇದು ಕಾಮನ್ ಆಗಿ ಬರೀಬೇಕಾಗಿರುತ್ತೆ. If two resistors are replaced by a single resistor called equivalent resistor ಅಂತ ಹೇಳ್ತೀವಿ. ದೆನ್ ನಾವೇನಾಗುತ್ತೆ ಒಂದ್ಸಲ ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿ ಹೇಗೆ ಬರೀಬಹುದು ಅಂತ. ಈ ಎರಡೂ ರೆಸಿಸ್ಟಾರ್ನ ಒಂದೇ ರೆಸಿಸ್ಟಾರ್ನ ರೀಪ್ಲೇಸ್ ಮಾಡಿದ್ರೆ ಅದನ್ನು ಈಕ್ವಲೆಂಟ್ ರೆಸಿಸ್ಟಾರ್ ಅಂತ ಕರಿತೀವಿ. ದೆನ್ ವಿ ಕ್ಯಾನ್ ರೈಟ್ I ಅನ್ನೋದು ಮೇನ್ ಕರೆಂಟ್ ಆಗಿರುತ್ತೆ. ವಿ ಕ್ಯಾನ್ ರೈಟ್ ದಿಸ್ ಆಸ್ I ನ ಹೇಗೆ ಬರೀಬಹುದು ನೋಡಿ, V/RP ಅಂತ ಬರೀಬಹುದು. ಈಕ್ವೇಶನ್ 3. Therefore, from 2 and 3 ಅಬ್ಸರ್ವ್ ಮಾಡಿ. From equation 2 and equation 3 we can write V/RP will become equals to V into 1/R1 plus 1/R2 ಅಂತ ಹಾಕ್ಬೋದು. V ಕ್ಯಾನ್ಸಲ್ ಆಗಿದ್ದಾಗ 1/RP will become equals to 1/R1 plus 1/R2. Thus ಏನಾಗ್ತದೆ ಅಬ್ಸರ್ವ್ ಮಾಡಿ. In parallel combination ಏನು ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಹೇಳ್ತಾ ಇರೋದು, the reciprocal of equivalent resistance. The reciprocal of equivalent resistance ಯಾವಾಗಲೂ ಹೇಗಿರುತ್ತೆ, is always equal to the sum of reciprocals
reciprocals of individual ರೆಸಿಸ್ಟೆನ್ಸಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ದಿಸ್ ಈಸ್ ದ ಫೈನಲ್ ಕನ್ಕ್ಲೂಷನ್, ರೆಸಿಸ್ಟಾರ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. Now let us see an important thing, that is cells. Grouping of cells in series ಅಂತ ಹೇಳಿದ್ದಾರೆ. ಇಂಪಾರ್ಟೆಂಟ್ ಫಾರ್ 3 marks. ನೋಡಿ, ಸೆಲ್ಸ್ ಕಾಂಬಿನೇಷನ್ ಅನ್ನೋದು ನಿಮಗೆ 2 ಕಾಂಬಿನೇಷನ್ ಬರುತ್ತೆ, ಸೀರೀಸ್ ಮತ್ತು ಪ್ಯಾರಲಲ್. ಸೊ ಮೈಂಡ್ ಫಿಕ್ಸ್ ಆಗಿರಿ, ಸೀರೀಸ್ ಅಂದ್ರೆ 3 marksಗೆ ಕೇಳ್ತಾರೆ. ಓಕೆ, ಪ್ಯಾರಲಲ್ ನಿಮ್ಗೆ ಜನರಲ್ ಆಗಿ 5 marksಗೆ ಬರ್ತಾ ಇರ್ತವೆ. ಓಕೆ, ಸೊ ಸಿ ಹಿಯರ್ ಏನಾಗ್ಬೋದು ಇಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೇಮ್ ಕಾಮನ್ ಸ್ಟೋರಿ ರಿಪೀಟ್ ಮಾಡ್ತೀವಿ ನಾವು ಇಲ್ಲಿ. ವಾಟ್ ಈಸ್ ದಟ್ ಅಂತಂದ್ರೆ, ಕನ್ಸಿಡರ್ ದ 2 cells having EMFs E1 and E2 connected in series. Okay, and internal resistance ಅಂತನೂ ಬರೆಯೋಣ. And internal resistance connected in series as shown in figure. ಅಂತ ಕರಿತೀವಿ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ 2 cells ನ ತಗೊಂತಾ ಇದೀವಿ, ಕನೆಕ್ಟೆಡ್ ಇನ್ ಸೀರೀಸ್. ಎಂಡ್ಸ್ ಅನ್ನೋದು ಎ ಮತ್ತೆ ಬಿ ಅಂತ ನಾವು ತಗೊಳ್ಳೋಣ. ಕಾಂಬಿನೇಷನ್ಗೆ ಮಧ್ಯದಲ್ಲಿ ಸಿ ಅಂತ ಹೇಳೋಣ. ಇದರ EMF E1, ಇಂಟರ್ನಲ್ ರೆಸಿಸ್ಟೆನ್ಸ್ R1. ಇದರ EMF E2, ಇಂಟರ್ನಲ್ ರೆಸಿಸ್ಟೆನ್ಸ್ R2 ಅಂತ ಕರೆಯೋಣ. ಓಕೆ, therefore ಅಬ್ಸರ್ವ್ ಮಾಡಿ, ಇಫ್ VAB ಈಸ್ ದ ನೆಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್. ನಾನು ಜಸ್ಟ್ ಇಷ್ಟು ಮುಂಚೆನೆ ಹೇಳಿದ್ದೆ ನಾನು ನಿಮಗೆ, ಸೀರೀಸ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಟ್ ಸೆನ್ಸ್ ಕರೆಂಟ್ ಐ ಅಂತ ಕರೆಯೋಣ. ಇನ್ ಸೀರೀಸ್ ಸಿಂಪಲ್ ಆಗಿರುತ್ತೆ, ಡೆರಿವೇಶನ್ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇನ್ ಸೀರೀಸ್ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಬಟ್ ನೆಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾದರೆ ಇದೋ ಅದೇನಾಗತ್ತೆ ಅಂದರೆ VAC ಪ್ಲಸ್ VCB ಅಂತ ಬರೀಬಹುದು. ನಮ್ಗೆ ಇಲ್ಲಿಗೊಂದು ಗೊತ್ತಿರಬೇಕು, ವಿ ಅಂದರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ವಿ is always equals to E minus I into small r ಅಂತ ಬರಿತೀವಿ. I into small r. Therefore we can write, ನೋಡಿ ಇಲ್ಲಿ VAB becomes equals to VAC ಏನಾಗುತ್ತೆ ನೋಡಿ, E1 minus I into small r1 plus E2 minus I into small r2 ಅಂತ ಬರೀಬಹುದು. So I will write this. VAB is equals to, ಅದನ್ನ ರೀಅರೇಂಜ್ ಮಾಡ್ಕೊಳ್ತೀನಿ ಟರ್ಮ್ಸ್ನ. E1 ಪ್ಲಸ್ E2 ಇರುತ್ತೆ, I ಕಾಮನ್ ತೆಗೆದ್ರೆ ನಮಗೆ R1 ಪ್ಲಸ್ R2 ಅಂತ ಬರೀಬಹುದು. ಅರ್ಥ ಇದಲ್ವ ಹೇಳ್ತಾ ಇದ್ದೇನಂತ? ನಾವು ಅಬ್ಸರ್ವ್ ದಿಸ್, ಲೆಟ್ ಇಟ್ ಬಿ ಇಕ್ವೇಶನ್ 1. ಇಕ್ವೇಶನ್ 1 ಸೇಮ್ ಸ್ಟೋರಿ ಏನು ಬರೀತೀವಿ ನಾವಿಲ್ಲಿ ಅಂತಂದಾಗ, ನಾವು ದ ಟೂ ಸೆಲ್ಸ್ ಆರ್ replaced by a single cell having EMF E equivalent ಅಂತ ಕರೆಯೋಣ, and internal resistance R equivalent ಅಂತ ಬರೀಬಹುದು. ಅವಾಗ ಏನಾಗುತ್ತೆ ನೋಡಿ, ಡಯಾಗ್ರಾಮ್ ಅಲ್ಲಿ ನಮಗೆ ದಿಸ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ಎ ಸಿಂಗಲ್ ಸೆಲ್. ಇದಕ್ಕೆ E equivalent, R equivalent. ಅವಾಗ ಏನು ಬರೀಬಹುದು ನಾವಿಲ್ಲಿ ಅಂತಂದಾಗ, let us say this is the point A and this is the point B. Then we can write, observe ಮಾಡಿ, according to this potential difference across A B ನ ಹೇಗೆ ಬರೀಬಹುದು ನಾವು ಅಂತಂದಾಗ, we can write E equivalent minus R I into R equivalent. Let it be equation 2. Therefore from 1 and 2 ನಾವು ಕನ್ಸಿಡರ್ ಮಾಡಿದ್ದಾಗ ಏನು ಅಬ್ಸರ್ವ್ ಮಾಡ್ಬೋದು ಅಂತಂದಾಗ, we can write E equivalent ಅನ್ನೋದು ನಿಮಗೆ E1 ಪ್ಲಸ್
E2 ಆಗಿರುತ್ತೆ. ಆ್ಯಂಡ್ ಆರ್ ಈಕ್ವಲೆಂಟ್ ಅನ್ನೋದು ನಿಮಗೆ R1 ಪ್ಲಸ್ R2 ಆಗಿರುತ್ತೆ. ಅರ್ಥ ಇದಲ್ಲೂ ಹೇಳಿದ್ದು. ದಸ್ ಇನ್ ಸೀರೀಸ್ ಕಾಂಬಿನೇಷನ್ equivalent EMF or effective EMF is always equal to sum of individual EMFs ಅಂತ ಹೇಳ್ತೀವಿ. and effective internal resistance will be equal to sum of individual internal resistance ಅಂತ ಹೇಳ್ತೀವಿ ನಾವು. ಇಂಡಿವಿಜುವಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಗೊತ್ತಾಗಿದಲ್ವಾ ಹೇಗೆ ನಾವು ಸಿಂಪ್ಲಿಫೈ ಮಾಡಬೇಕು ಅಂತಂದ್ಬಿಟ್ಟು. ಸೊ ಇದೇ ರೀತಿ ನಿಮಗೆ ನೆಕ್ಸ್ಟ್ ಡೆರಿವೇಶನ್ ನಾವು ನೋಡೋಣ. ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells ಕನೆಕ್ಟೆಡ್ ಇನ್ ಪ್ಯಾರಲಲ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟಾರ್ ಮಾರ್ಕ್ಸ್ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಯಾಕಂದರೆ ರಿಪೀಟೆಡ್ ಆಗಿ ಇದನ್ನು ಕೇಳಿದ್ದಾರೆ. ಸೊ ಸಿಂಪಲ್ ಆಗಿರುತ್ತೆ, ವೆರಿ ಈಸಿ ಆಗಿರುತ್ತೆ. ಸೊ ಹೇಗೆ ನಾವು ಸಾಲ್ವ್ ಮಾಡ್ಬೋದು, ಕಾಮನ್ ಸ್ಟೋರಿ ಅನ್ನೋದು ನೀವು ಬರಿತಾನೆ ಇರಬೇಕು. ಏನದು ಅಂತಂದಾಗ ಕನ್ಸಿಡರ್ ದ 2 cells ಆಫ್ EMFs E1 and E2 having internal resistance R1 and R2 connected in parallel ಅಂತ ಹೇಳ್ತಾರೆ. R2 connected in parallel as shown in figure. ಅಂತ ಗೊತ್ತಾಯ್ತಲ್ವಾ ಹೇಳ್ತಾರೆ ಇದೇನಂತ. ಸೊ ನೋಡಿ ಇಲ್ಲಿ ಏನು ಮಾಡ್ತಾ ಇದೀವಿ ಅಂತ. let us say this is one cell E1, R1 and there is another cell E2, R2. ಇವೆರಡನ್ನು ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಫಸ್ಟ್ ಸೆಲ್ಲಿಂದ ನಮಗೆ I1 ಕರೆಂಟ್ ಬರ್ತಾ ಇದೆ, ಸೆಕೆಂಡ್ ಸೆಲ್ ನಿಮಗೆ I2 ಕರೆಂಟ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಆಗಿ I ಅನ್ನೋ ಕರೆಂಟ್ ಹೋಗ್ತಾ ಇರುತ್ತೆ ಅಂತ ಮಾಡ್ತೀವಿ. ಸೊ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ಸ್ನ ನೀಟಾಗಿ. therefore you can write in parallel combination. ನಮಗೆ ಗೊತ್ತಾಗಿದೆ, ಆಲ್ರೆಡಿ ನಾವು ಓದಿದ್ದೀವಿ. ಏನಂತ ಓದಿದ್ದೀವ್ರಿ ನಾವು? ಪ್ಯಾರಲಲ್ ಕಾಂಬಿನೇಷನ್ನಲ್ಲಿ ಯಾವಾಗಲೂ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ಅಕ್ರಾಸ್ ದ ಎಲಿಮೆಂಟ್ಸ್ ಆ್ಯಂಡ್ ನೆಟ್ ಕರೆಂಟ್ ಅನ್ನೋದು I1 ಪ್ಲಸ್ I2 ಆಗಿರುತ್ತೆ. ಲೆಟ್ ಇಟ್ ಬಿ ಇಕ್ವೇಷನ್ 1. ವಾಟ್ ಇಸ್ ದಿಸ್ I1 ಅಂಡ್ I2 ವ್ಯಾಲ್ಯೂಸ್ನ ಹೇಗೆ ನಾವು ಬರೀಬಹುದು ಅನ್ನೋದನ್ನ ನೋಡೋಣ. ಓಕೆ, ಅಬ್ಸರ್ವ್ ಮಾಡಿ. ಫ್ರಮ್ V is equals to E minus I into small r. ಅಬ್ಸರ್ವ್ ಮಾಡಿ, I ಅನ್ನೋದು ಏನು ಬರೀತಾ ಇದೀವಿ ನಾವು ಅಂದರೆ E minus V divided by small r ಅಂತ ಬರುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಏನು ಬರೀತೀವಿ ನೋಡಿ ಇಲ್ಲಿ I1 ಅನ್ನೋದು, therefore I1 ಅನ್ನೋದು ನಿಮಗೆ E1 minus V divided by small r1 and I2ನ ನಾವು E2 minus V divided by R2 ಅಂತ ಬರಿಬೋದು. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1. ಈಕ್ವೇಷನ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. therefore I becomes equals to E1 minus V divided by R1 plus E2 minus V divided by R2 ಅಂತ ಬರೀಬಹುದು. therefore I is equals to LCM ಏನಾಗುತ್ತೆ ನೋಡಿ ಇಲ್ಲಿ
ಇಲ್ಲ ಅಂತಂದರೆ ಬೆಟರ್ ಹೀಗೆ ಸಾಲ್ವ್ ಮಾಡೋಣ. ಏನದು ಅಂತಂದರೆ ಅಬ್ಸರ್ವ್ ಮಾಡಿ. ಐ ಈಸ್ ಈಕ್ವಲ್ಸ್ ಟು E1/R1 ಮೈನಸ್ V/R1 ಪ್ಲಸ್ E2/R2 ಮೈನಸ್ V/R2 ಅಂತ ಹೇಳ್ತಾರೆ. ಸೊ ಐ ಈಸ್ ಈಕ್ವಲ್ ಟು ಅಬ್ಸರ್ವ್ ಮಾಡಿ E1/R1 ಪ್ಲಸ್ E2/R2 ಗೊತ್ತಾಗ್ತದಲ್ವಾ, ಮೈನಸ್ ವಿ ಕಾಮನ್ ತೆಗೆದ್ರೆ 1/R1 ಪ್ಲಸ್ 1/R2 ಅಂತ ಬರೀಬಹುದು. ಗೊತ್ತಾಗ್ತದಲ್ವಾ. ಸೊ ಇಲ್ಲಿ ಥಿಂಕ್ ಮಾಡಿ, ಐ ಬಿಕಮ್ಸ್ ಈಕ್ವಲ್ಸ್ ಟು E1R2 ಪ್ಲಸ್ E2R1 ಡಿವೈಡ್ ಬೈ R1R2 LCM ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಮೈನಸ್ ವಿ ಇಂಟು R1 ಪ್ಲಸ್ R2 ಡಿವೈಡ್ ಬೈ R1 ಇಂಟು R2 ಅಂತ ಬರೀಬಹುದು. ಗೊತ್ತಾಯ್ತಲ್ವಾ. ಸೊ ನಾವು ಇಲ್ಲಿ ಇವಾಗ ನಾವು ಏನು ಮಾಡ್ತೀವಿ ಅಂತಂದಾಗ ಥ್ರೂಔಟ್ ಮಲ್ಟಿಪ್ಲೈ ಬೈ R1 R2 ಡಿವೈಡ್ ಬೈ R1 ಪ್ಲಸ್ R2 ಅಂತ ಹೇಳ್ತಾರೆ. ದೇರ್ಫೋರ್ ಏನಾಗತ್ತೆ ನೋಡಿ, ಇಲ್ಲಿ ಐ ಇಂಟು ಏನಾಗತ್ತೆ ಅಬ್ಸರ್ವ್ ಮಾಡಿ, ಐ ಇಂಟು R1 R2 ಡಿವೈಡ್ ಬೈ R1 ಪ್ಲಸ್ R2 ಈಸ್ ಈಕ್ವಲ್ ಟು ಅಬ್ಸರ್ವ್ ಮಾಡಿ, ಇಲ್ಲೇನಾಗತ್ತೆ ನೋಡಿ, R1 R2 ಕ್ಯಾನ್ಸಲ್ ಆದರೆ ನಮಗೆ ಇನ್ನೇನು ಉಳಿದಿರುತ್ತೆ ಇಲ್ಲಿ, E1R2 ಪ್ಲಸ್ E2R1 ಡಿವೈಡ್ ಬೈ R1 ಪ್ಲಸ್ R2 ಆಗಿರುತ್ತೆ, ಮೈನಸ್ ವಿ ಅಂತ ಬರೀಬಹುದು. ಅರ್ಥ ಆಗ್ತದಾ. ದೇರ್ ಫೋರ್ ವಿ ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ ವಿ ಬಿಕಮ್ಸ್ ಈಕ್ವಲ್ಸ್ ಟು E1R1 ಪ್ಲಸ್ E2R1 ಡಿವೈಡ್ ಬೈ R1 ಪ್ಲಸ್ R2 ಮೈನಸ್ ಐ ಇಂಟು R1 R2 ಡಿವೈಡ್ ಬೈ R1 ಪ್ಲಸ್ R2. ಏನಿಲ್ಲ, ರೈಟ್ ಹ್ಯಾಂಡ್ ಸೈಡ್ ಇರೋ ಟರ್ಮ್ ಲೆಫ್ಟ್ ಹ್ಯಾಂಡ್ ತಂದಿದ್ದೀವಿ, ಲೆಫ್ಟ್ ಹ್ಯಾಂಡ್ ಟರ್ಮ್ಸ್ನ ರೈಟ್ ಹ್ಯಾಂಡ್ಗೆ ಕಲಿಸಿದ್ದೀವಿ. ದೇರ್ ಫೋರ್ ಲೆಟ್ ಇಟ್ ಬಿ ಇಕ್ವೇಶನ್ 3 ಅಂತ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದೇನು ಅಂತ. ಸೊ ಥಿಂಕ್ ಮಾಡ್ತಾ ಇದ್ದೀರಾ, ಹೇಗೆ ಬರಿತಾ ಇದ್ದೀವಿ ನಾವು, ಹೇಗೆ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ಇಲ್ಲಿ ಈಕ್ವೇಶನ್ 2 ಅಂತ ಕರೆಯೋಣ. ಈಕ್ವೇಶನ್ 2. ನಾವು ಇಲ್ಲೊಂದು ಕಾಮನ್ ಪಾಯಿಂಟ್ ಹೇಳ್ತೀವಿ, ಏನು ಅಂತಂದಾಗ, if the two cells are replaced by a single cell having EMF E equivalent and internal resistance ಆರ್ ಈಕ್ವಲೆಂಟ್. ರಿಪ್ಲೇಸ್ ಮಾಡಿ ಬರ್ತಿದ್ದಾಗ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ, ವಿ ಕ್ಯಾನ್ ರೈಟ್ ವಿ ಇಸ್ ಈಕ್ವಲ್ಸ್ ಟು ಇ ಈಕ್ವಲೆಂಟ್ ಮೈನಸ್ ಐ ಇಂಟು ಆರ್ ಈಕ್ವಲೆಂಟ್ ಅಂತ ಬರಿಬೋದು. ಇಟ್ ಇಟ್ ಬಿ ಇಕ್ವೇಶನ್ 3. ಸೊ ಡಯಾಗ್ರಾಮ್ ಏನಾಗುತ್ತೆ ಅಂತಂದಾಗ ಅಬ್ಸರ್ವ್ ಮಾಡಿ, ದಿಸ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ಅಂತ ಹೇಳ್ಬೋದು ನಮಗೆ. ನೆಟ್ ದಿಸ್ ಒನ್ ಈಸ್ ಇ ಈಕ್ವಲೆಂಟ್ ಆರ್ ಈಕ್ವಲೆಂಟ್ ಅಂತ ಬರೀಬಹುದು. ಸೊ ಈಕ್ವೇಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ವಿ ಕ್ಯಾನ್ ರೈಟ್ ಈಕ್ವೇಶನ್ 2 ಅಂಡ್ ಈಕ್ವೇಶನ್ 3. ಸೊ ಕಂಪೇರ್ ಮಾಡಿ, ಇವಾಗ ಕಂಪೇರಿಂಗ್ ಈಕ್ವೇಶನ್ 2 ಆ್ಯಂಡ್ ಈಕ್ವೇಶನ್ 3 ಏನು ಬರುತ್ತೆ ಅಂದರೆ, ನಮಗೆ ಈ ಈಕ್ವಲೆಂಟ್ ಅನ್ನೋದು ನಿಮಗೆ E1R2 ಪ್ಲಸ್ E2R1 ಡಿವೈಡ್ ಬೈ R1 ಪ್ಲಸ್ R2 ಆಗುತ್ತೆ. ಆ್ಯಂಡ್ ಆರ್ ಈಕ್ವಲೆಂಟ್ ಏನಾಗುತ್ತೆ ನೋಡಿ, R1 R2 ಡಿವೈಡ್ ಬೈ R1 ಪ್ಲಸ್ R2 ಅಂತ ಬರೀಬಹುದು.
ಗೊತ್ತಾಗಲ್ವಾ? This is how we can obtain the effective EMF of the two cells in parallel combination. Okay, please follow that. It's a very very important derivation. Miss ಮಾಡಲೇಬಾರ್ದು. ಸೊ ಥಿಂಕ್ ಮಾಡಿ ಎಷ್ಟು ಸಾಧ್ಯ ಆದ್ರೆ ಅಷ್ಟು ನೀವು ಕಲಿತಾ ಇರ್ರಿ. It helps you a lot. Now let us see the next one, that is what is a Wheatstone's network balancing condition using Kirchhoff's law. So before going to see, ಇದು ನೋಡೋಕ್ಕೂ ಮುಂಚೆ ನಾವು ಒಂದು ಕಿರ್ಚಾಫ್ಸ್ ಲಾ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡ್ಬಿಡೋಣ. ಸೊ ವಾಟ್ ಇಸ್ ದ ಕಿರ್ಚಾಫ್ಸ್ ಲಾಸ್ ಏನ್ ಹೇಳುತ್ತೆ ಅಂತಂದ್ರೆ, ಇದರಲ್ಲಿ ಫಸ್ಟ್ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಅಬ್ಸರ್ವ್ ದಟ್ algebraic sum of the currents at the junction is equal to 0 ಅಂತ ಹೇಳ್ತಾರೆ. ಅದೇ ಮ್ಯಾಥಮೆಟಿಕಲಿ ಹೇಗೆ ಬರಿಬೋದು ನಾವು? ಮ್ಯಾಥಮೆಟಿಕಲಿ ನಾವು ಸಿಗ್ಮಾ ಐ ಅಟ್ ದ ನೋಡ್ ಈಸ್ ಈಕ್ವಲ್ ಟು 0 ಅಂತ ಬರಿತೀವಿ. ಸೊ ಅದೇ ನಿಮಗೆ ಸೆಕೆಂಡ್ ಲಾ ನಾವು ತಗೊಂಡಿದ್ದಾಗ, ಸೊ ಸಿ ಹಿಯರ್ ದ algebraic sum of EMF of the cell and the product of current and resistance in a closed path and a loop is equal to 0 ಅಂತ ಹೇಳ್ತಾರೆ. is equal to 0. ಮ್ಯಾಥಮೆಟಿಕಲ್ ಆಗಿ ಹೇಗೆ ಬರಿಬೋದು ನಾವು ಅಂತಂದಾಗ, ಮ್ಯಾಥಮೆಟಿಕಲಿ ಸಿ ಹಿಯರ್ ಸಿಗ್ಮಾ ಆಫ್ ಇ ಪ್ಲಸ್ ಐ ಇಂಟು ಆರ್ ಇಸ್ ಈಕ್ವಲ್ ಟು 0. ಇಲ್ಲ ಅಂತಂದರೆ ನೋಡಿ, ಸಿಗ್ಮಾ ಇ ವಿಲ್ ಬಿಕಮ್ ಈಕ್ವಲ್ ಟು ಸಿಗ್ಮಾ ಇ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಐ ಇಂಟು ಆರ್ ಅಂತನೂ ಬರಿ. ಗೊತ್ತಾಯ್ತು? ದಿಸ್ ಇಸ್ ದ ಕಿರ್ಚಾಫ್ಸ್ ಫಸ್ಟ್ ಲಾ ಅಂಡ್ ಕಿರ್ಚಾಫ್ಸ್ ಸೆಕೆಂಡ್ ಲಾ. ಇಲ್ಲ ನಿಮಗೆ ನೋಟ್ ಅಂತ ಒಂದೆರಡು ಪಾಯಿಂಟ್ ಬರ್ಸಿರ್ತೀನಿ, ಅದು ನಿಮಗೆ 1 ಮಾರ್ಕ್ ಇಲ್ಲ MCQsಗೆ ಹೆಲ್ಪ್ ಆಗುತ್ತೆ. ಅಬ್ಸರ್ವ್ ದಿಸ್. ಕಿರ್ಚಾಫ್ಸ್ ಫಸ್ಟ್ ಲಾ ಅನ್ನೋದು ನಿಮಗೆ ಯಾವ್ದ್ರ ಮೇಲೆ ಬೇಸ್ ಆಗಿರುತ್ತೆ ಅಂತಂದ್ರೆ, ಇಟ್ ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳ್ತಾರೆ. ಸಾರಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಅದೇ ನಿಮಗೆ ಸೆಕೆಂಡ್ ಲಾ ಅನ್ನೋದು ನಿಮಗೆ ಸೆಕೆಂಡ್ ಲಾ ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನಿಮ್ಗೆ ಇನ್ನೂ ಬೇಕು ಅಂತಂದಾಗ ನಮ್ಮ ಒನ್ ಶಾರ್ಟ್ ಲೆಕ್ಚರ್ ಇದೆ ನಿಮಗೆ, ಅದರಲ್ಲಿ ನಿಮಗೆ ನೀಟ್ ಮತ್ತು JEEಗೆ ಏನೇನು ಪಾಯಿಂಟ್ಸ್ ಬೇಕೋ ಅದೆಲ್ಲ ಪಾಯಿಂಟ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಒಂದ್ಸರಿ ರೆಫರ್ ಮಾಡ್ತಾ ಇರ್ರಿ, ಅವಾಗ ನಿಮಗೆ ಇನ್ನೂ ನಿಮಗೆ ನಾಲೆಡ್ಜ್ ಅನ್ನೋದು ಜಾಸ್ತಿ ಆಗುತ್ತೆ. ನಿಮಗೆ ಎಂಟ್ರೆನ್ಸ್ ಲೆವೆಲ್ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಗೊತ್ತಾಗಿದಲ್ವ ಹೇಳ್ತಾ ಇದ್ದೇನೆ ಅಂತ? ಸೊ ನಾವು ಲೆಟ್ ಅಸ್ ಗೋ ಟು ದ ವೀಟ್ಸ್ಟೋನ್ ಬ್ರಿಡ್ಜ್ ಏನು ಹೇಳುತ್ತೆ ಅಂತಂದಾಗ, ಇಲ್ಲ ಹೌ ಕ್ಯಾನ್ ವಿ ಸೇ ಬ್ರಿಡ್ಜ್ ಈಸ್ ಬ್ಯಾಲೆನ್ಸ್ಡ್? ಮಸ್ಟ್ ಅಂಡ್ ಶುಡ್. ನೋಡಿ ಇಲ್ಲಿ ವೀಟ್ಸ್ಟೋನ್ ನೆಟ್ವರ್ಕ್ ಏನು ಹೇಳ್ತಾರೆ ಇಲ್ಲಿ ಅಂತಂದರೆ, ವೀಟ್ಸ್ಟೋನ್ ಬ್ರಿಡ್ಜ್ ಇಲ್ಲ ವೀಟ್ಸ್ಟೋನ್ ನೆಟ್ವರ್ಕ್ ಅಲ್ಲಿ ನಿಮಗೆ 4 ರೆಸಿಸ್ಟಾರ್ಸ್ ಇರುತ್ತೆ. ನಿಮಗೆ 4 ರೆಸಿಸ್ಟಾರ್ಸ್ ಇರುತ್ತೆ. ಅದು ಜನರಲ್ ಆಗಿ PQRS ಅಂತ ಬರಿತೀವಿ. ವೀಟ್ಸ್ಟೋನ್ ನೆಟ್ವರ್ಕ್ ಕನ್ಸಿಸ್ಟ್ ಆಫ್ 4 ರೆಸಿಸ್ಟಾರ್ಸ್ P, Q,
R and S, R and S connected in a cyclic order, connected in cyclic order as shown in figure ಅಂತ ಹೇಳ್ತಾರೆ. as shown in figure, shown in a figure. ಅಬ್ಸರ್ವ್ ಮಾಡಿ ಹೇಗೆ ಬರಿತೀವಿ ಅಂತ ಅಂದ್ಬಿಟ್ಟು. This is P, and this is Q, and this is R and S. See here, this is connected to an external cell like this, as shown. ಇಲ್ಲಿ ನಿಮಗೆ let's say this is point A, B, C, D. Between point B and D ನಾವೊಂದು ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡ್ತೀವಿ. ಅದರ ರೆಸಿಸ್ಟೆನ್ಸ್ ಕ್ಯಾಪಿಟಲ್ G ಆಗಿರುತ್ತೆ. G is what? ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್. where capital G is a galvanometer resistance ಅಂತ ಹೇಳ್ತಾರೆ. ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್ ಗೊತ್ತಾಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ? ನೀಟಾಗೆ ಅಬ್ಸರ್ವ್ ಮಾಡಿ. ಪ್ಲೀಸ್ ಅಬ್ಸರ್ವ್ ದ ಐ ಅನ್ನೋ ಒಂದು ಕರೆಂಟ್ ನಮಗೆ ಬಂದಿದ್ದಾಗ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಈ ಪಾಯಿಂಟ್ ಎ ಹತ್ರಕ್ಕೆ ಬಂದಾಗ ಪಿ ಅಲ್ಲಿ ನಿಮಗೆ ಲೆಟಸ್ಸೆ I1 ಕರೆಂಟ್ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿಕೊಳ್ಳೋಣ. ಆರ್ ಅಲ್ಲಿ ನಿಮಗೆ ಆರ್ ಅಲ್ಲಿ I-I1 ಕರೆಂಟ್ ಹೋಗ್ತಾ ಇದೆ ಅಂತ ಹೇಳಬಹುದು ನಾವು. ಅದೇ ರೀತಿ ಇಲ್ಲಿ I1 ಬಿ ಹತ್ರಕ್ಕೆ ಬರೋಷ್ಟರಲ್ಲಿ IG ಕರೆಂಟ್ ಅನ್ನೋದು ಗ್ಯಾಲೋನೋಮೀಟರ್ ಅಲ್ಲಿ ಹೋಗ್ತಾ ಇರುತ್ತೆ. ಇನ್ನು ಉಳಿದಿರೋ ಕರೆಂಟ್ ಯಾವುದು ಅಂತಂದಾಗ I1 ಮೈನಸ್ IG ಅನ್ನೋದು ನಿಮಗೆ ಕ್ಯೂ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಇನ್ ಎಸ್ ಬರೋಷ್ಟರಲ್ಲಿ ವಾಟ್ ಇಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಸ್ಟಾರ್ ಎಸ್ ಅಂತಂದಾಗ ಅಬ್ಸರ್ವ್ ದಿಸ್ IG ಪ್ಲಸ್ I ಮೈನಸ್ I1 ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಇವಾಗ ನಾವೇನ್ ಮಾಡ್ಬೋದು ನಾವು ಅಂತಂದ್ರೆ, ಸಿ ಹಿಯರ್ ಅಪ್ಲೈ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಫಾರ್ ದೀಸ್ ಟು ಲೂಪ್ಸ್. ಯಾವ ಎರಡು ಲೂಪ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದಿಲ್ಲಿ ನೋಡಿ, ಎ ಬಿ ಡಿ ಎ ಒಂದು ಲೂಪ್ ಇದೆ, ಇನ್ನೊಂದು ಬಿ ಸಿ ಡಿ ಬಿ ಇನ್ನೊಂದು ಲೂಪ್ ಇದೆ. ಸೊ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಸೊ ಅಬ್ಸರ್ವ್ ದಿಸ್, ಅಪ್ಲೈ KVL. apply KVL for the loop ABDA ಅಂತ ಹೇಳ್ತದೆ. ಡಯಾಗ್ರಾಮ್ ಒಂದ್ಸರಿ ಅಬ್ಸರ್ವ್ ಮಾಡಿ. ABDA ಲೂಪ್ ಅಬ್ಸರ್ವ್ ಮಾಡಿದಾಗ ನೋಡಿ, ಸೈನ್ ಕನ್ವೆನ್ಷನ್ ನೀಟಾಗಿ ನೆನ್ಬಿಟ್ಕೋಬೇಕು. ನೋಡಿ, I1 ಇಂಟು ಪಿ ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ? ಕರೆಂಟ್ ನಮ್ಮ ಡೈರೆಕ್ಷನ್ ಹೋಗ್ತಾ ಇದ್ದಾನೆ. ಎ ಇಂದ ಬಿಗೆ, ಬಿ ಇಂದ ಡಿಗೆ, ಡಿ ಇಂದ ಎಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾವು ಹೋಗೋದಕ್ಕಂತ ಡೈರೆಕ್ಷನ್ ನಲ್ಲಿ ಕರೆಂಟ್ ಬಂದರೆ ಅವಾಗ I ಇಂಟು ಆರ್ ಪ್ರಾಡಕ್ಟ್ ಮೈನಸ್ ತಗೊಳ್ತೀವಿ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. ಸೊ ಅಕಾರ್ಡಿಂಗ್ ಟು ದಟ್ ಏನಾಗುತ್ತೆ ನೋಡಿ, ಇಲ್ಲಿ I1 ಇಂಟು ಪಿ ಮೈನಸ್ I1 ಇಂಟು ಪಿ ಮೈನಸ್ IG ಇಂಟು ಕ್ಯಾಪಿಟಲ್ ಜಿ. ಓಕೆ, IG ಇಂಟು ಕ್ಯಾಪಿಟಲ್ ಜಿ. ಇಲ್ಲಿ ಆರ್ ಅಲ್ಲಿ ಬರಬೇಕಾದ್ರೆ ಕರೆಂಟ್ ಆಪೋಸಿಟ್ ಆಗಿ ಬರ್ತಾ ಇದೆ ನಮಗೆ. ಸೊ ಪ್ಲಸ್ ತಗೊಳ್ತೀವಿ ನಾವಿಲ್ಲಿ, ಪ್ಲಸ್ I ಮೈನಸ್ I1 ಇಂಟು ಏನಾಗುತ್ತೆ ನೋಡಿ, ಇಲ್ಲಿ ಆರ್ ಅಂತ ಬರೀಬಹುದು. EMF ಅನ್ನೋದಿಲ್ಲ, ಹಾಗಾಗಿ 0 ಆಗಿರುತ್ತೆ. EMF ಅನ್ನೋದು ಇರಲ್ಲ, ಹಾಗಾಗಿ 0 ಆಗಿರುತ್ತೆ. ಅರ್ಥ ಆಯ್ತಲ್ವ ಹೇಳ್ತಾ ಇರೋದೇನು ಅಂತ? ಓಕೆ, ನಾವು ಲೆಟ್ ಅಸ್ ಸಿ ಅಬೌಟ್ ದ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಅಪ್ಲೈ KVL for the loop BCDB. ಅಬ್ಸರ್ವ್ ಮಾಡಿದ್ದಾಗ ನೋಡಿ, ಇಲ್ಲಿ ಡಯಾಗ್ರಾಮ್ ನೋಡಿ, BC I1 ಮೈನಸ್ IG ಅನ್ನೋದು ಕ್ಯೂ ಇಂದ ಬರ್ತಾ ಇದೆ ನಮ್ಮ ಡೈರೆಕ್ಷನ್ ನಲ್ಲಿ. ಆಮೇಲೆ ಈ ಟೋಟಲ್ ಕರೆಂಟ್ ಅನ್ನೋದು ನಿಮಗೆ ಆಪೋಸಿಟ್ ಆಗಿ ಬರ್ತಾ ಇದೆ ನಾವು ಬರೋ ದಾರಿಯಲ್ಲಿ. therefore you can write I1 ಮೈನಸ್ IG ಇಂಟು ಆರ್. ಆರ್ ಅಲ್ಲ, ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ
ಇಂಟು ಕ್ಯೂ ಇಂಟು ಕ್ಯೂ ಇಂಟು ಕ್ಯೂ. ಓಕೆ, ಮೈನಸ್ ಅಲ್ವಾ ಇಲ್ಲಿ, ಪ್ಲಸ್ ಪ್ಲಸ್ ಐ ಜಿ ಪ್ಲಸ್ ಐ ಮೈನಸ್ I1 ಬರುತ್ತಾ ಇಲ್ಲಿ, I-1 ಕರೆಕ್ಟ್, I-1 ಇಂಟು ಏನಪ್ಪ ಇದು ನಮ್ಗೆ ಇಲ್ಲಿ ಎಸ್ ತಾನೇ ಇರೋದಿಲ್ಲ, ಅಬ್ಸರ್ವ್ ಮಾಡಿ, ಇಂಟು ಎಸ್ ಮಸ್ಟ್ ಬಿಕಮ್ ಈಕ್ವಲ್ ಟು, ಇಲ್ಲ ಇನ್ನೂ ಒಂದು ಬರುತ್ತೆ ಸಾರಿ, ಪ್ಲಸ್ ಐ ಜಿ ಇಂಟು ಕ್ಯಾಪಿಟಲ್ ಜಿ ಅಂತನೂ ಬರುತ್ತೆ, ಈಸ್ ಈಕ್ವಲ್ ಟು 0. ಲೆಟ್ ಇಟ್ ಬಿ ಇಕ್ವೇಶನ್ 1 ಅಂಡ್ ಲೆಟ್ ಇಟ್ ಬಿ ಇಕ್ವೇಶನ್ 2. ಅರ್ಥ ಆಯ್ತಲ್ವಾ? ಸಿ ಹಿಯರ್, ಫಾರ್ ಬ್ರಿಡ್ಜ್ ಟು ಬಿ ಬ್ಯಾಲೆನ್ಸ್ಡ್, ಬ್ರಿಡ್ಜ್ ಅನ್ನೋದು ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ನಿಮಗೆ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ಮಸ್ಟ್ ಬಿ ಈಕ್ವಲ್ ಟು 0. ನೋಡಿ, ಇದು ಬರ್ದಿಲ್ಲ ನೀವು ಎಕ್ಸಾಮಿನೇಷನ್ ಅಲ್ಲಿ ಅಂತಂದ್ರೆ ಇದರಿಂದ ಮಾರ್ಕ್ಸ್ ಲೂಸ್ ಆಗುತ್ತೆ. ಓಕೆ, ಸೊ ಇವಾಗ ಐ ಜಿ 0 ಮಾಡ್ಕೊಳ್ಳೋಣ, 1 and 2 ಅಲ್ಲಿ ಏನು ಬರುತ್ತೆ ಅಂತ ಅಬ್ಸರ್ವ್ ಮಾಡೋಣ. ದಿಸ್ ಟರ್ಮ್ ವಿಲ್ ಬಿಕಮ್ 0, ಲೆಟ್ ಇಟ್ ಬಿ ಲೈಕ್ ದಟ್. ಸೊ minus I1 into P, minus I1 into P, the second term will be 0, plus I minus I1 into R ಅಂತ ಬರುತ್ತೆ, into R must be equal to 0. ಸೊ ಇಲ್ಲಿಂದ ನೋಡಿ, ಈ ಮೈನಸ್ ಟರ್ಮ್ ಆ ಕಡೆ ಕಳಿಸೋಣ, I minus I1 into R is equal to I1 into P. Let it be equation 3. Equation 2 ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಐ ಜಿ ಇಲ್ಲಿ 0 ಆಗುತ್ತೆ, ಮೈನಸ್ I1 ಕ್ಯೂ ಮಾತ್ರ ಉಳಿಯುತ್ತೆ, ಮೈನಸ್ I1 ಇಂಟು ಕ್ಯೂ, ಮೈನಸ್ I1 ಇಂಟು ಕ್ಯೂ ಪ್ಲಸ್ ಇನ್ನೇನಿದೆ ನೋಡಿ ಇಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ಐ ಜಿ 0 ಆಗುತ್ತೆ, I minus I1 into S ಮಾತ್ರ ಇರುತ್ತೆ, I minus I1 into S is equal to 0. ಈ ಮೈನಸ್ ಟರ್ಮ್ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ I minus I1 into S will become equals to I1 into Q ಆಗಿರುತ್ತೆ, equation 4. So therefore you can write equation 3 divided by equation 4 implies, observe ಮಾಡಿ, I minus I1 into R divided by I minus I1 into S is equal to I1 into P divided by I1 into Q. So ಈ terms ಅನ್ನೋದು ಕ್ಯಾನ್ಸಲ್ ಆಗುತ್ತೆ, thereby remaining ಏನಿರುತ್ತೆ ನೋಡಿ ಇಲ್ಲಿ, R by S becomes equals to P by Q. R P by Q is equals to R by S ಅಂತನೂ ಬರೀಬಹುದು. This is the condition. This is the condition for balanced Wheatstone network ಅಂತ ಕರಿತೀವಿ. Wheatstone's bridge ಇಲ್ಲ Wheatstone network ಅಂತ ಹೇಳ್ತೀವಿ. ಅರ್ಥ ಆಗಿದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ದಿಸ್ ಈಸ್ ದ Wheatstone bridge or Wheatstone network ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಸಿ, ಇದು ಬೇಸ್ ಮಾಡ್ಕೊಂಡು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇದೆ, ಅದೇನಪ್ಪ ಅಂತಂದಾಗ ಮೀಟರ್ ಬ್ರಿಡ್ಜ್ ಅಂತ ಕರಿತೀವಿ. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಅಬ್ಸರ್ವ್ ಮಾಡಿ. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮೀಟರ್ ಬ್ರಿಡ್ಜ್ ಅಂತ ಕರಿತೀವಿ. 1 ಮಾರ್ಕ್ಗೆ ಸಪರೇಟ್ ಆಗಿ ಕೇಳ್ತಾರೆ ನಿಮಗೆ, ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮೀಟರ್ ಬ್ರಿಡ್ಜ್. ಸೊ ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಇಲ್ಲಿ ಮೀಟರ್ ಬ್ರಿಡ್ಜ್ ಅನ್ನೋದು ನಿಮಗೆ, ಮೀಟರ್ ಬ್ರಿಡ್ಜ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ balanced condition or balancing condition ಅಂತಾನು ಹೇಳ್ಬೋದು. ಬ್ಯಾಲೆನ್ಸ್ಡ್ ಕಂಡೀಷನ್ ಆಫ್
ವೀಟ್ಸ್ಟೋನ್ ನೆಟ್ವರ್ಕ್ ಅಂತ ಹೇಳ್ತೀವಿ ನಾವು. ವೀಟ್ಸ್ಟೋನ್ ನೆಟ್ವರ್ಕ್, ವೀಟ್ಸ್ಟೋನ್ ಗೊತ್ತಾಯ್ತಲ್ವಾ? ನೋಡಿ ಇಲ್ಲಿ ಇಟ್ ಈಸ್ ಅ ಕನ್ಸ್ಟ್ರಕ್ಷನ್ ಅಂತನೂ ಹೇಳ್ಬೋದು. ಡಯಾಗ್ರಾಮ್ ನೀಟಾಗಿ ಹಾಕಿ ಅಬ್ಸರ್ವ್ ಮಾಡಿ. ಇಟ್ ಕನ್ಸಿಸ್ಟ್ ಆಫ್ ಎ ಲಾಂಗ್ ವಯರ್ ಆಫ್ ಲೆಂತ್ ಎಲ್ ಅಂತ ತಗೊಳ್ತೀವಿ. ಸಾರಿ, ಅಂದರೆ 100 ಸೆಂಟಿಮೀಟರ್ ಅಂತ ಹೇಳ್ತೀವಿ ನಾವು. ಒನ್ ಮೀಟರ್. ಕನ್ನಡ ಕ್ರಾಸ್ ಎ ಆ್ಯಂಡ್ ಬಿ. ಎ ಬಿ ಅಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಎ ಮತ್ತು ಬಿ ಹತ್ರ ನಿಮಗೆ 2 ಎಲ್ ಶೇಪ್ಡ್ ಮೆಟಾಲಿಕ್ ಸ್ಟ್ರಿಪ್ ಇರುತ್ತೆ. ಓಕೆ, ಇನ್ ಬಿಟ್ವೀನ್ ದ 2 ಎಲ್ ಸ್ಟ್ರಿಪ್ ವಿಲ್ ಪ್ಲೇಸ್ ಎ ಸ್ಟ್ರೈಟ್ ಮೆಟಲ್ ಸ್ಟ್ರಿಪ್. ಅವಾಗ ಏನಾಗುತ್ತೆ ಅಂದರೆ ನಿಮಗೆ 2 ಗ್ಯಾಪ್ಸ್ ಕ್ರಿಯೇಟ್ ಆಗುತ್ತೆ. ಒಂದು ಲೆಫ್ಟ್ ಗ್ಯಾಪ್, ಇನ್ನೊಂದು ರೈಟ್ ಗ್ಯಾಪ್. ಲೆಫ್ಟ್ ಗ್ಯಾಪಲ್ಲಿ ನಾವು ಅನ್ನೋನ್ ರೆಸಿಸ್ಟೆನ್ಸ್ನ ಪ್ಲೇಸ್ ಮಾಡ್ತೀವಿ. ರೈಟ್ ಗ್ಯಾಪಲ್ಲಿ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ನ ಪ್ಲೇಸ್ ಮಾಡ್ತೀವಿ. ಅರ್ಥ ಆಗಿದಲ್ವಾ? ಇವಾಗ ಈ ಸ್ಲೈಡರ್ ಇಲ್ಲ ಜಾಕಿ ಅಂತ ಕರಿತೀವಿ. ಸ್ಲೈಡರ್ನ ಎ ಇಂದ ಬಿಗೆ ಮೂವ್ ಮಾಡ್ಕೊಂಡು ಹೋಗಿದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಹತ್ರ ಗ್ಯಾಲ್ವನೋಮೀಟರ್ ಅನ್ನೋದು ನಿಮಗೆ 0 ಡಿಫ್ಲೆಕ್ಷನ್ ತೋರಿಸುತ್ತೆ. ದಟ್ ಈಸ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಅಂತ ಹೇಳಬಹುದು. ಗೊತ್ತಾಗಿದಲ್ವಾ? ದೇರ್ ಫೋರ್ ಅಬ್ಸರ್ವ್ ಮಾಡಿ. ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿದಾಗ ವೆನ್ galvanometer shows zero deflection, we can say that resistance are proportional to each other anta helabodu. Then we can write R divided by resistance across the wire ಎ ಸಿ ಅಂತ ಕರಿತೀವಿ ನಾವು. ಆರ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಆಫ್ ದ ವಯರ್ ಎ ಸಿ ಈಸ್ ಈಕ್ವಲ್ ಟು, ಇಲ್ಲೂ ಅಬ್ಸರ್ವ್ ಮಾಡಿ, ಎಸ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಆಫ್ ದ ವಯರ್ ಸಿ ಬಿ. Therefore, we can write R by S is equal to, R by S ಏನಾಗುತ್ತೆ ನೋಡಿ ಇಲ್ಲಿ, resistance of the wire AC whole divided by resistance of the wire ಸಿ ಬಿ ಅಂತ ಕರಿತೀವಿ. ಸೊ ಅಬ್ಸರ್ವ್ ಮಾಡಿ, ಆರ್ ಬೈ ಎಸ್ ರೆಸಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ, ಬರ್ದಿರ್ತೀನಿ ನೋಡಿ. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಬೈ ಎ ಅಲ್ವಾ? ಸೊ ಅದ್ರ ಪ್ರಕಾರ ನಾವಿಲ್ಲಿ ರೋ, ರೆಸಿಸ್ಟಿವಿಟಿ ಆಫ್ ದ ವೈರ್ ವಿಲ್ ನಾಟ್ ಚೇಂಜ್. ರೆಸಿಸ್ಟಿವಿಟಿ ಆಫ್ ವೈರ್ ಚೇಂಜ್ ಆಗಲ್ಲ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ರೋ ಇಂಟು ಸ್ಮಾಲ್ ಎಲ್, ಲೆಂತ್ ಆಫ್ ದ ವೈರ್ ಇಸ್ ಸ್ಮಾಲ್ ಎಲ್, ಡಿವೈಡ್ ಬೈ ಎ ಹೋಲ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಆಫ್ ದ ವೈರ್ ಸಿ ಬಿ ಅಂತಂದರೆ ರೋ ಇಂಟು 100 ಮೈನಸ್ ಎಲ್ ಡಿವೈಡ್ ಬೈ ಏರಿಯಾ ಅಂತ ಬರೀಬಹುದು. ಇವಾಗ ಇಲ್ಲಿ ಏರಿಯಾ ಕ್ಯಾನ್ಸಲ್ ಆಗುತ್ತೆ, ರೆಸಿಸ್ಟಿವಿಟಿನೂ ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ಇನ್ನೇನು ಉಳಿದಿರುತ್ತೆ ನಮಗೆ ಅಂತಂದರೆ, ದೇರ್ ಫೋರ್ ಆರ್ ಬೈ ಎಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಲ್ ಡಿವೈಡ್ ಬೈ 100 ಮೈನಸ್ ಎಲ್ ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ಇಲ್ಲಿ ವೇರ್ ಎಲ್ ಈಸ್ ಇನ್ ಸೆಂಟಿಮೀಟರ್ ಅಂತ ಹಾಕ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್. ದೇರ್ ಫೋರ್ ಅನ್ನೋನ್ ರೆಸಿಸ್ಟೆನ್ಸ್ ಏನಾಗುತ್ತೆ ನೋಡಿ ಇಲ್ಲಿ. ದೇರ್ ಫೋರ್ ಅನ್ನೋನ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು ಎಸ್ ಇಂಟು ಎಲ್ ಡಿವೈಡ್ ಬೈ 100 ಮೈನಸ್ ಎಲ್ ಅಂತ. This is the expression for finding unknown resistance of a wire. ಅರ್ಥ ಆಗ್ತದಲ್ವಾ? So very 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 important thing. Now let us see the next one, that is potentiometer ಅಂತ ಹೇಳ್ತಾರೆ. potentiometer
ಏನಿದು ಅಂತಂದಾಗ ದ ಡಿವೈಸ್ used to measure potential difference, used to measure potential difference across the given wire or given length ಅಂತ ಹೇಳ್ತಾರೆ. device used to measure the potential difference across the wire, across the element ಅಂತಾನು ಹೇಳ್ಬೋದು ನಾವು. ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಆಗಿ ಮೆಜರ್ ಮಾಡೋದಕ್ಕೆ ವಿಲ್ ಮೇಕ್ ಯೂಸ್ ಆಫ್ ದ ಡಿವೈಸ್. ಸೊ ಪ್ರಿನ್ಸಿಪಲ್ ಏನಾಗುತ್ತೆ ನಿಮಗೆ ಅಂತಂದರೆ, ಸಿ ಹಿಯರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ವೈರ್ ಅಂತ ಬರುತ್ತೆ. ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಒಂದು ಕ್ವಶನ್ ಇದೇನು ಅಂತಂದಾಗ, ಡಿಟರ್ಮಿನ್ the internal resistance, determine the internal resistance of a given cell ಅಂತ ಹೇಳ್ತಾರೆ. of a given cell using potentiometer. ಅಬ್ಸರ್ವ್ ಮಾಡಿ ಹೇಗೆ ನಾವು ಸಿಂಪಲ್ ಆಗಿರುತ್ತೆ, 3 ಸ್ಟೆಪ್ ಬರೆದ್ರೆ ನಿಮಗೆ ಡೆಫಿನೆಟ್ ಆಗಿ ಇದು ಬರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಸಿ ಹಿಯರ್ ವಾಟ್ ಕ್ಯಾನ್ ಯು ಸೇ, ಅಬ್ಸರ್ವ್ ದಟ್. ಸೊ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಇಫ್ L1 is the balancing length when there is no external resistance, then we can write, ಏನು ಬರಿಬೋದು ನಾವು ಅಂತಂದಾಗ, E is directly proportional to L1 ಅಂತ ಬರಿತೀವಿ. if second point, if L2 is the balancing length, if L2 is the balancing length when or in the presence of ಅಂತಾನೆ ಹೇಳೋಣ. in the presence of external resistance, of a potentiometer, then we can write, ಏನು ಬರೀಬಹುದು ನಾವಿಲ್ಲಿ ಅಂತಂದರೆ, V will be directly proportional to L2 ಅಂತ ಬರಿತೀವಿ. therefore we can write, we know that internal resistance of a cell is given by small r is equals to E by V minus 1 into capital R ಅಂತ ಬರಿತೀವಿ ನಾವು. ಬಟ್ E ಅನ್ನೋದು ನಿಮಗೆ L1 ಪ್ರಪೋರ್ಷನಲ್ ಆಗಿರುತ್ತೆ, V ಅನ್ನೋದು ನಿಮಗೆ L2ಗೆ ಪ್ರಪೋರ್ಷನಲ್ ಆಗಿರುತ್ತೆ. therefore ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು L1 by L2 minus 1 into capital R ಅಂತ ಬರುತ್ತೆ. ತುಂಬ ಸರಿ ಈ ಕ್ವಶನ್ನ ನಿಮಗೆ ಕೇಳಿದ್ದಾರೆ, ಗೊತ್ತಾಯ್ತಲ್ವಾ? ದಿಸ್ ಆರ್ ದ ಇಂಪಾರ್ಟೆಂಟ್ ಡೆರಿವೇಶನ್ಸ್ ಇನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಮಿಸ್ ಮಾಡದೆ ಓದಿ. ಫಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ದ ಫಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್, ಇಂಪಾರ್ಟೆಂಟ್ ಮಾಡೆಲ್. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಕಾಪರ್ ವೈರ್ ಹ್ಯಾಸ್ ಅ ಡಯಾಮೀಟರ್ ನಿಮಗೆ ಕೊಟ್ಟಿದ್ದಾರೆ. ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 0.5 millimeter ಅಂತಂದರೆ 0.5 into 10⁻³ ಮೀಟರ್ ಅಂತ ಹೇಳ್ತೀವಿ. ರೆಸಿಸ್ಟಿವಿಟಿನೂ ಕೊಟ್ಟಿದ್ದಾರೆ ನಿಮಗೆ 1.68 into 10⁻⁻8 ಓಮ್ ಮೀಟರ್ ಅಂತಂದ್ಬಿಟ್ಟು. ವಾಟ್ ವಿಲ್ ಬಿ ದ ಲೆಂತ್ ಆಫ್ ದಿಸ್ ವಯರ್ ಟು ಮೇಕ್ ಇಟ್ಸ್ ರೆಸಿಸ್ಟೆನ್ಸ್ 2 ಓಮ್ ಅಂತ ಹೇಳ್ತಿದ್ದಾರೆ. 2 ಓಮ್ ಬೇಕು ಅಂತಂದಾಗ ಇದು ರೆಸಿಸ್ಟೆನ್ಸ್ 2 ಓಮ್ ಇರಬೇಕಾದ್ರೆ ಅದ್ರ ಲೆಂತ್ ಏನಾಗಿರಬೇಕು ಅಂತಂದ್ಬಿಟ್ಟು. ಸೊ ಇದನ್ನ ಹೇಗೆ ಸಾಲ್ವ್ ಮಾಡಬಹುದು ಅಂತ ನೋಡೋಣ.
ಏರಿಯಾ ಅನ್ನೋದು ನಿಮಗೆ ಯಾವತ್ತೇ ಆಗಲಿ ಡಯಾಮೀಟರಲ್ಲಿ ಹೇಗೆ ಬರಿತೀವಿ ನಾವು ಅಂತಂದರೆ πd²/4 ಅಂತ ಬರಿಬಹುದು. ನಮಗೆ ಗೊತ್ತಿದೆ ಏನು ಅಂತಂದರೆ ರೆಸಿಸ್ಟೆನ್ಸ್ನ ಹೇಗೆ ಬರಿಬಹುದು ಅಂತಂದ್ಬಿಟ್ಟು ರೆಸಿಸ್ಟೆನ್ಸ್ R is equals to ρl/a ಅಂತಂದ್ಬಿಟ್ಟು therefore L ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ L is equals to RA/ρ ಅಂತ ಬರಿಬಹುದು. R/ρ ಇಂಟು ಏರಿಯಾ ನಾವು πd²/4 ಅಂತ ಬರಿತೀವಿ. ಸೊ L is equals to ರೆಸಿಸ್ಟೆನ್ಸ್ 2 ohm ಆಗಬೇಕು ಅಂತ ಹೇಳಿದ್ದಾರೆ, 2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇಂಟು ಪೈ ಅಂತಂದಾಗ 3.14 ಇಂಟು ವಾಟ್ ಈಸ್ ದ ಡಯಾಮೀಟರ್ ಎಷ್ಟು ಕೊಡಿದ ನೋಡಿ 0.5 ಅಲ್ವಾ, 0.5 ಇಂಟು 10⁻³ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಡಿವೈಡೆಡ್ ಬೈ ರೆಸಿಸ್ಟಿವಿಟಿ. ವಾಟ್ ಇಸ್ ದ ರೆಸಿಸ್ಟಿವಿಟಿ ಆಫ್ ದ ವೈರ್ ಗಿವೆನ್ 1.68 ಇಂಟು 10⁻⁸ 1.68 ಇಂಟು 10⁻⁸ ಇಂಟು 4. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದಿದ್ದಾಗ ಲೆಂತ್ ಆಫ್ ದ ವೈರ್ ಎಷ್ಟು ಬರುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು 122.7 ಮೀಟರ್ ಅಂತ ಬರುತ್ತೆ. ಈಸ್ ದ ಲೆಂತ್ ಆಫ್ ದ ವೈರ್. ನೋಡಿ ಸೆಕೆಂಡ್ ಕೇಸಲ್ಲಿ ಏನಂತ ಹೇಳ್ತಾ ಇದ್ದಾರೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಕಾಪರ್ ವೈರ್ ಡಯಾಮೀಟರ್ 0.5 mm, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ವಾಟ್ ವಿಲ್ ಲೆಂತ್ ಆಫ್ ದಿಸ್ ವೈರ್ ಟು ಮೇಕ್ ಇಟ್ಸ್ ರೆಸಿಸ್ಟೆನ್ಸ್ ಆಫ್ 2 ohm. ಗೊತ್ತಾದಲ್ವಾ? ಲೆಂತ್ ಮಸ್ಟ್ ಬಿ ಈಕ್ವಲ್ಸ್ ಟು 122.7 ಮೀಟರ್ ಆಗಿರಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಥಿಂಕ್ ಮಾಡಿ, ಹೌ ಡು ಯು ಅರೇಂಜ್ 45 ಸೆಲ್ಸ್ ಅಂತ ಹೇಳ್ತಾ ಇದ್ದಾರೆ. ಈಚ್ ಆಫ್ EMF 1.4 ವೋಲ್ಟ್ and internal resistance 0.1 ohm so as to send maximum current through an external resistance of 0.5 ohm. ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ ನಾವು. ಈ ಒಂದು ವಿಡಿಯೋಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ, ಯಾಕಂದರೆ ಅದು ಬೋರ್ಡ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಎಂಟ್ರೆನ್ಸ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನು ಒಂದು ಮಾಡಲ್ನು ಮಾಡಿಸ್ತಾ ಇದ್ದೀನಿ. ಇದು ಬೇಕು ಅಂತಂದಾಗ ಒಂದು ನಿಮಗೆ ಪೊಟೆನ್ಷಿಯಲ್ ಕರೆಂಟ್ ಎಲೆಕ್ಟ್ರಿಸಿಟಿ ಥಿಯರಿ ಒಂದ್ಸರಿ ಅಬ್ಸರ್ವ್ ಮಾಡಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅಬ್ಸರ್ವ್ ಮಾಡಿ ಹಿಯರ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಟೋಟಲ್ ನಂಬರ್ ಆಫ್ ಸೆಲ್ಸ್ m ಇಂಟು n ಅಂತ ಹೇಳ್ತೀವಿ, ವಿಚ್ ಈಸ್ ಈಕ್ವಲ್ಸ್ ಟು 45. ಇಲ್ಲಿ m ಅಂದರೆ ಏನಪ್ಪ ಅಂತಂದಾಗ ನಂಬರ್ ಆಫ್ ರೋಸ್ ಅಂತ ಹೇಳ್ತೀವಿ, n ಅಂದರೆ ಏನು ಅಂತಂದಾಗ ನಂಬರ್ ಆಫ್ ಸೆಲ್ಸ್ ಇನ್ ಈಚ್ ರೋ ಅಂತ ಕರಿತೀವಿ, ಇನ್ ಈಚ್ ರೋ. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ನೋಡಿ ಇಲ್ಲಿ ವಾಟ್ ಈಸ್ ದ EMF ಆಫ್ ಈಚ್ ಸೆಲ್? E is equals to 1.4 ವೋಲ್ಟ್ and internal resistance is equals to 0.1 ohm. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ನಿಮಗೆ, ಕ್ಯಾಪಿಟಲ್ R is equal to 0.5 ohm ಅಂತ ಹೇಳಿದ್ದಾರೆ. ಸೊ ಲೆಟ್ us see here what is the maximum current. ಸೊ see here maximum current ಆಮೇಲೆ ನಾವು ಫೈಂಡ್ ಔಟ್ ಮಾಡೋಣ. ಫಸ್ಟ್ ಹೌ ಕ್ಯಾನ್ ಯು ಅರೇಂಜ್ ಅನ್ನೋದನ್ನ ನೋಡೋಣ. ಅಂದರೆ ನೋಡಿ ಇಲ್ಲಿ m ವ್ಯಾಲ್ಯೂ ಮತ್ತು n ವ್ಯಾಲ್ಯೂ ನಮಗೆ ಗೊತ್ತಿದೆ ಅಂತಂದರೆ ವಿ ಕ್ಯಾನ್ ಈಸಿಲಿ ಸೇ ಹೌ ಕ್ಯಾನ್ ವಿ ಅರೇಂಜ್ ಅಂತ ಅಂದ್ಬಿಟ್ಟು. ನಮಗೆ ಗೊತ್ತಿರೋದೇನಪ್ಪ ಅಂತಂದಾಗ ಮಿಕ್ಸ್ಡ್ ಗ್ರೂಪಿಂಗ್ ಆಫ್ ಸೆಲ್ಸ್ ಅಂತದ್ದು ವಿಡಿಯೋ ಒಂದ್ಸರಿ ರೆಫರ್ ಮಾಡಿ ಗೊತ್ತಾಗುತ್ತೆ. ಸೊ ಕರೆಂಟ್ ಅನ್ನೋದು ಯಾವತ್ತೇ ಆಗಲಿ mn ಇಂಟು E ಡಿವೈಡೆಡ್ ಬೈ ಕ್ಯಾಪಿಟಲ್ R ಪ್ಲಸ್ n ಇಂಟು ಸ್ಮಾಲ್ r ಬೈ m ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಥಿಂಗ್. ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಮ್ಯಾಕ್ಸಿಮಮ್ ಕರೆಂಟ್ ಅಂತ ಹೇಳ್ತಾ ಇದ್ದಾರೆ. ಕಂಡೀಷನ್ ಇದೆ ನಿಮಗಿದೆ, ಏನದು ಅಂತಂದರೆ ಫಾರ್ ಮ್ಯಾಕ್ಸಿಮಮ್ ಕರೆಂಟ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು ಯಾವತ್ತಿಗೆ ಆಗಲಿ ನಿಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗಿರಬೇಕು ಅಂತ ಹೇಳ್ತಾರೆ. ದೇರ್ಫೋರ್ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ m ಇಂಟು n ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 45. ಲೆಟ್ ಇಟ್ ಬಿ ಇಕ್ವೇಷನ್ 1. ಸೊ ಇಲ್ಲಿ m ಬೈ n ವ್ಯಾಲ್ಯೂ ಏನಾಗುತ್ತೆ ನೋಡೋಣ, ಸ್ಮಾಲ್ r ಬೈ ಕ್ಯಾಪಿಟಲ್ R. ವಾಟ್ ಈಸ್ ಸ್ಮಾಲ್ r ವ್ಯಾಲ್ಯೂ? ದೇ ಹ್ಯಾವ್ ಗಿವೆನ್ ಸ್ಮಾಲ್ r ಈಸ್ 0.1, ಕ್ಯಾಪಿಟಲ್ R ಈಸ್ 0.5. 0.1 divided by 0.5 which is equals to 1/5. So let it be equation 2. ಇಲ್ಲಿ ನೋಡಿ n ವ್ಯಾಲ್ಯೂ ಏನಾಗುತ್ತೆ ನೋಡಿ, n is equals to 5m. ಸೊ equation 1 ಅನ್ನೋದು ಏನಾಗುತ್ತೆ ಅಂತಂದಾಗ equation 1 implies m into 5m is equals to 45 ಆಗುತ್ತೆ. ನಿಮಗೆ m ಸ್ಕ್ವೇರ್ ಅನ್ನೋದು 9 ಆಗುತ್ತೆ.
m will become equals to √9 ಅಂದರೆ 3 ಅಂತ ಬರುತ್ತೆ. Therefore, what is the value of n here? 5 into m, 5 into 3 ಅಂತಂದ್ರೆ 15. ಸೊ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ 3 rows and in each row 15 cells ನಾವು ಅರೇಂಜ್ ಮಾಡ್ತೀವಿ ಅಂತ ಗೊತ್ತಾಗತ್ತೆ ನಮಗೆ. ಅರ್ಥ ಆಯ್ತಲ್ವಾ? ದೇರ್ಫೋರ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕರೆಂಟ್? ಐ ಮ್ಯಾಕ್ಸಿಮಮ್ ಅನ್ನೋದು ಏನಾಗುತ್ತೆ ನೋಡಿ, ಫಾರ್ಮುಲಾ ಪ್ರಕಾರ ನಮಗೆ 45 ಇಂಟು ವಾಟ್ ಇಸ್ ಇ ಎಮ್ ಎಫ್ ಆಫ್ ಈಚ್ ಸೆಲ್? ಇ ಎಮ್ ಎಫ್ ಆಫ್ ಈಚ್ ಸೆಲ್ ಇಸ್ ಈಕ್ವಲ್ಸ್ ಟು 1.4 ಅಂತ ಕೊಟ್ಟಿದ್ದಾರೆ. 1.4 ಡಿವೈಡ್ ಬೈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನಿಮಗೆ 0.5 ಆಗಿರುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ ನಿಮಗೆ ಏನಾಗಿರಬೇಕು ಅಂತಂದ್ರೆ ಇಟ್ ಶುಡ್ ಆಲ್ಸೋ ಬಿ ಈಕ್ವಲ್ಸ್ ಟು 0.5 ಆಗಿರಬೇಕು. ಇಸ್ ಇಟ್ ರೈಟ್ ಆರ್ ನಾಟ್? ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ಏನು ಬರುತ್ತೆ ಅಂತಂದಿದ್ದಾಗ 0.5 ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ದೀವಿ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಒಂದು ನಿಮಿಷ ನಿಮಗೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 0.5 ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು ನಿಮಗೆ ಓಕೆ ಚೆಕ್ ಮಾಡೋಣ ರೀ ಒಂದ್ಸರಿ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು 0.5 ಆಗಿದೆ. ಪ್ಲಸ್ ಎನ್ ಇಂಟು ಸ್ಮಾಲ್ ಆರ್, ಎನ್ ಅಂತಂದರೆ 15 ಇಂಟು 0.1 ಡಿವೈಡ್ ಬೈ ಎಮ್ ಅಂದರೆ 3. ಇದು ನಿಮಗೆ 0.5 ಬರುತ್ತೆ. ಸೊ 45 ಇಂಟು 1.4 ಡಿವೈಡ್ ಬೈ 0.5 ಪ್ಲಸ್ 0.5 ಅಂತಂದಾಗ 1 ಅಂತ ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕರೆಂಟ್. ಗೊತ್ತಾಯ್ತಲ್ವೇ ಹೇಳ್ತಿರೋದೇನು ಅಂತ? ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ದ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ a battery of 6 volt gives a current of 2 ampere when connected to a resistance of 2 ohm. What is internal resistance, comma, terminal potential difference and last voltage of the battery? Last voltage of the battery is nothing but terminal last voltage illa terminal potential difference. Terminal potential difference alla bere andre last voltage is nothing but ಅಕ್ರಾಸ್ ರೆಸಿಸ್ಟೆನ್ಸ್ ಎಷ್ಟು ವೋಲ್ಟೇಜ್ ಆಗಿರುತ್ತೋ ದಟ್ ಮೈನಸ್ ಅಪ್ಲೈಡ್ ಅಂತನ ಹೇಳ್ಬೋದು. ಸೊ ಓಕೆ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಒನ್ಸ್ ಅಗೈನ್. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಕೊಟ್ಟಿದ್ದಾರೆ ಅಂದ್ಸರಿ ಯೋಚನೆ ಮಾಡಿ. ವಾಟ್ ಈಸ್ ದ ಫಸ್ಟ್ ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆರ್ ಟೋಟಲ್ ಅನ್ನೋದು ಯಾವತ್ತೇ ಆಗಲಿ ವಿ ಬೈ ಐ ಅಂತ ಹೇಳ್ತೀವಿ. ವಿ ಬಂದ್ಬಿಟ್ಟು 6 ಇದೆ, ಕರೆಂಟ್ ಬಂದ್ಬಿಟ್ಟು ನಿಮಗೆ 2 ವಿಚ್ ಈಸ್ ನಥಿಂಗ್ ಬಟ್ 3 ಓಮ್ ಅಂತ ಬರುತ್ತೆ. ಬಟ್ ವಾಟ್ ಈಸ್ ಆರ್ ಎಕ್ಸ್ಟರ್ನಲ್? ಆರ್ ಎಕ್ಸ್ಟರ್ನಲ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 2 ಓಮ್ ಅಂತ ಕೊಟ್ಟಿದ್ದಾರೆ. 2 ಓಮ್. ದೇರ್ಫೋರ್ ಆರ್ ಇಂಟರ್ನಲ್ ಏನಾಗತ್ತೆ ಅಂತಂದಾಗ ಅಬ್ಸರ್ವ್ ಮಾಡಿ, ಆರ್ ಟೋಟಲ್ ಮೈನಸ್ ಆರ್ ಎಕ್ಸ್ಟರ್ನಲ್ 3 ಮೈನಸ್ 2 ಅಂತಂದಾಗ 1 ಓಮ್ ಅಂತ ಬರೀಬಹುದು. ದೇರ್ಫೋರ್ ವಾಟ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್? ವಾಟ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ ಅಂತಂದರೆ ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಎಕ್ಸ್ಟರ್ನಲ್ ಅಂತ ಹೇಳ್ಬೋದು. ಸೊ ಐ ಈಸ್ 2 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಬಂತು ನಿಮಗೆ? 2 ಅಂತ ಬಂದಿದೆ, ವಿಚ್ ಈಸ್ ಈಕ್ವಲ್ಸ್ ಟು 4 ಆಂಪಿಯರ್. ಸಾರಿ 4 ಆಂಪಿಯರ್ ಅಲ್ಲ, ನಿಮಗಿಲ್ಲಿ ವೋಲ್ಟೇಜ್ 4 ವೋಲ್ಟ್. therefore what is the last voltage? ಲಾಸ್ಟ್ ವೋಲ್ಟೇಜ್ ಏನಾಗುತ್ತೆ ನೋಡಿ, ಲಾಸ್ಟ್ ವೋಲ್ಟೇಜ್ ಇಸ್ ಈಕ್ವಲ್ಸ್ ಟು ಅಪ್ಲೈಡ್ ವೋಲ್ಟೇಜ್ ಮೈನಸ್ ವೋಲ್ಟೇಜ್ ಅಕ್ರಾಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಅಪ್ಲೈಡ್ ವೋಲ್ಟೇಜ್ ಎಷ್ಟು ನಿಮಗೆ? 6 ಮೈನಸ್ 4 ವಿಚ್ ಈಸ್ ಈಕ್ವಲ್ಸ್ ಟು 2 ವೋಲ್ಟ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಅಂತ ಹೇಳ್ತೀವಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ 2 resistors 3 ohm and 6 ohm are connected in parallel. A cell of 2 volt
and internal resistance 1 ohm and resistor of 7 ohm are connected to the resistor combination. What is the power dissipated across 7 ohm resistor ಅಂತ ಹೇಳ್ತಾ ಇದ್ದಾರೆ. ಸೊ ಒಂದ್ಸರಿ ಸರ್ಕ್ಯೂಟ್ ಡಯಾಗ್ರಾಮ್ ಒಂದ್ಸರಿ ಹಾಕೊಳ್ಳೋಣ. ನೋಡಿ ಇಲ್ಲಿ 3 ಓಮ್ ಮತ್ತು 6 ಓಮ್ ಎರಡು ನಿಮಗೆ ಪ್ಯಾರಲಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪ್ಯಾರಲಲ್ ಕಾಂಬಿನೇಷನ್ ಬಂದ್ಬಿಟ್ಟು ನಿಮಗೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 7 ಓಮ್ ಮತ್ತೆ ಒಂದು ಸೆಲ್ಗೆ ಕನೆಕ್ಟ್ ಮಾಡಿದ್ದಾರೆ. What is the EMF of the cell 2 volt, internal resistance 1 ohm ಅಂತ ಹೇಳಿದ್ದಾರೆ. So what is the power dissipated across 7 ohm ಅಂತ ಹೇಳ್ತಾರೆ. So power dissipated ನಮಗೆ ಬೇಕು ಅಂತಂದಾಗ we should know what is the current passing through 7 ohm resistor. 7 ohm resistor ಅಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಕರೆಂಟ್ ಆಲ್ವೇಸ್ ಈಕ್ವಲ್ಸ್ ಟು EMF ಡಿವೈಡ್ ಬೈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಸ್ಮಾಲ್ ಆರ್ ಪ್ಲಸ್ ಕ್ಯಾಪಿಟಲ್ ಆರ್. ಆರ್ ಎಫೆಕ್ಟಿವ್ ಇಲ್ಲ ಆರ್ ಈಕ್ವಲೆಂಟ್ ಅಂತ ಹೇಳೋಣ. ಸೊ ಅಬ್ಸರ್ವ್ ದಿಸ್. ಈ ವ್ಯಾಲ್ಯೂ ಎಷ್ಟು ಬಂದು ನಮಗಿಲ್ಲಿ? ಈ ವ್ಯಾಲ್ಯೂ ನಿಮಗೆ 2 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇದು ಆರ್ ಈಕ್ವಲೆಂಟ್. ಆರ್ ಈಕ್ವಲೆಂಟ್ ಏನಾಗುತ್ತೆ ನೋಡಿ, 3 and 6 ಆರ್ ಪ್ಯಾರಲಲ್ ಅಲ್ವಾ? ಸೊ ನೋಡಿ ಅಬ್ಸರ್ವ್ ಮಾಡಿ, 3 into 6 ಡಿವೈಡ್ ಬೈ 3 plus 6 ಅವು ಎರಡು ಮತ್ತು 7 ಓಮ್ಗೆ ಸೀರೀಸಲ್ಲಿದೆ. ಪ್ಲಸ್ 7 ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ನಿಮಗೆ 1 ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೀರಾ ಅಂತ ಅಂದಿದ್ದಾಗ ಒಂದ್ಸರಿ ಅಬ್ಸರ್ವ್ ಮಾಡಿ. ಇಲ್ಲಿ 18 6 18 9 2 7 10 ಬರುತ್ತೆ ನಿಮ್ಗೆ. ಇಲ್ಲಿ 2/10 ಅಂತ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 1/5 ನಥಿಂಗ್ ಬಟ್ 0.2 ಆಂಪಿಯರ್ ಅಂತ ಹೇಳಬಹುದು. Therefore, what is the power across 7 ohm resistor? Power across 7 ohm resistor ಏನಾಗುತ್ತೆ ಅಂತಂದಿದ್ದಾಗ ಪವರ್ is always be equal to power across 7 ohm resistor. 7 ohm resistor is equal to I square into R. What is the I value? I value ಎಷ್ಟು ಬಂದು ನಮ್ಗೆ ಇಲ್ಲಿ 0.2 whole square into 7 ಅಂತ ಹೇಳ್ಬೋದು. Therefore, power will become equals to 0.28 watt ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಸ್ವಲ್ಪ ಸ್ಪೀಡಾಗೇ ಇರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನೀವೇ ಆನ್ಸರ್ ಮಾಡಿ, ನಿಮಗೆ ಹಿಂಟ್ ಕೊಡ್ತಾ ಇದ್ದೀನಿ. ಪವರ್ ಈಸ್ ಈಕ್ವಲ್ಸ್ ಟು V square by power of the bulb, resistance of the bulb. ಸೊ ಇದ್ರ ಪ್ರಕಾರ ನಿಮಗೆ ನೋಡಿ ಪವರ್ ಆಫ್ ಈಚ್ ಬಲ್ಬ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿದ್ದಾರೆ ನಿಮಗೆ. therefore ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಏನಾಗುತ್ತೆ ಅಂತಂದಾಗ ಇಟ್ ಈಸ್ ಜಸ್ಟ್ V square ಡಿವೈಡ್ ಬೈ R ಬಲ್ಬ್ ಅಂತ ಹೇಳ್ತಾರೆ. ಸಾರಿ, ಪವರ್ ಆಫ್ ದ ಬಲ್ಬ್. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಸಿಂಪ್ಲಿಫೈ ಮಾಡುತ್ತೆ ಫಸ್ಟ್ ಕ್ವಶನ್ಗೆ. ಸೆಕೆಂಡ್ ಕ್ವಶನ್ಗೆ ಏನಪ್ಪ ಅಂತಂದಾಗ ವಿ ನೋ ದಟ್ ಪವರ್ ಇಸ್ ಈಕ್ವಲ್ಸ್ ಟು V ಇಂಟು I ಅಂತ ಹೇಳ್ತೀವಿ. therefore I is equals to P by V. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದ ಥಿಂಗ್ and take it as a home work. Okay, see the next problem. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. Okay, 2 resistors of 2 ohm and 3 ohm are connected to the left gap of the meter bridge in turn. ಅಂದ್ರೆ in turn ಅಂದ್ರೆ ಒಂದಾದ್ಮೇಲೆ ಒಂದು ಅಂತ ಅರ್ಥ. So a standard resistance of 4 ohm is connected to the right gap ಅಂತ ಹೇಳ್ತಾ ಇದ್ದಾರೆ. Find the balancing length in each case. Meter bridge ಮೇಲೆ ಇದು ಕ್ವಶನ್ ಹಾಕಿದ್ದಾರೆ. So how can we solve this? ನೋಡಿ, ಕೇಸ್ 1 ಅನ್ನೋನ್ ರೆಸಿಸ್ಟೆನ್ಸ್ ಅನ್ನೋದು ನಿಮಗೆ 2 ಓಮ್ ಅಂತ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ನಿಮಗೆ ಎಷ್ಟು ಕೊಟ್ಟಿದ್ದಾರೆ? 4 ಓಮ್. ಸೊ ಲೆಟ್ ಎಲ್ ಬಿ ದ ಬ್ಯಾಲೆನ್ಸಿಂಗ್ ಲೆಂತ್. Therefore you can write that 2/4 is equals to L divided by 100 minus L. So 2 1 2 2
ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ನೋಡಿ ಇಲ್ಲಿ 100 ಮೈನಸ್ ಎಲ್ ಇಸ್ ಈಕ್ವಲ್ಸ್ ಟು 2L ಆರ್ 100 ಇಸ್ ಈಕ್ವಲ್ಸ್ ಟು 3L ಆಗುತ್ತೆ. ಎಲ್ ಇಸ್ ಈಕ್ವಲ್ಸ್ ಟು 100/3 ಸೆಂಟಿಮೀಟರ್ ಅಂತ ಬರುತ್ತೆ. ಸೆಕೆಂಡ್ ಕೇಸಲ್ಲಿ ನಿಮಗೆ 3/4 ಆಗುತ್ತೆ. ಸೊ ಇದೇ ರೀತಿ ನೀವು ಸಿಂಪ್ಲಿಫೈ ಮಾಡಿ. ಸೆಕೆಂಡ್ ಕೇಸ್ 2 3/4 is equals to L dash divided by 100 minus L dash ಅಂತ ಕರಿತೀವಿ. So please simplify this value to find out what is the L dash. Do it as homework. ಗೊತ್ತಾಗಿದಲ್ವಾ? So let us see the next numerical problem so that we can explain the things. ಒಂದು ಥಿಂಗ್ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ 2 cells rated as 10 volt and 2 ohm, 8 volt and 1 ohm are connected in parallel to send current in the same direction across a 6 ohm resistor ಅಂತ ಹೇಳ್ತಾ ಇದ್ದಾರೆ. 6 ohm resistor. Find the potential difference across 6 ohm resistor. Find the potential difference across 6 ohm resistor. ಹೇಗೆ ಸಾಲ್ವ್ ಮಾಡಬಹುದು ನೋಡಿ ಇಲ್ಲಿ ನಿಮಗೆ E1 is equals to 10 volt, R1 is equals to 2 ohm, E2 is equals to 8 volt, R2 is equals to 1 ohm ಅಂತ ಕೊಟ್ಟಿದ್ದಾರೆ. In parallel ಫಸ್ಟ್ ಫೈಂಡ್ ಔಟ್ ಮಾಡಿ ಎಫೆಕ್ಟಿವ್ EMF ಅಂತ ಅಂದ್ಬಿಟ್ಟು ನಿಮಗೆ E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಪ್ಲಸ್ R2 ಅಂತ ಬರುತ್ತೆ. ಅಷ್ಟೇ ಅಲ್ಲ, ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ R1 R2 ಡಿವೈಡ್ ಬೈ R1 ಪ್ಲಸ್ R2 ಅಂತ ಬರುತ್ತೆ. ಸೊ ಅದಾದ್ಮೇಲೆ ನಿಮಗೆ ಫಸ್ಟ್ ಫೈಂಡ್ ಔಟ್ ವಾಟ್ ಇಸ್ ದ ಕರೆಂಟ್ ಇಸ್ ಈಕ್ವಲ್ಸ್ ಟು E equivalent ಡಿವೈಡ್ ಬೈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಆರ್ ಈಕ್ವಲೆಂಟ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 6 ohm ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಫೈಂಡ್ ಔಟ್ ಮಾಡಿ ಅಂಡ್ ಯೂಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6 ohm ರೆಸಿಸ್ಟಾರ್ ಇಸ್ ಈಕ್ವಲ್ಸ್ ಟು I ಇಂಟು 6 ohm. ಸೊ ಫೈಂಡ್ ಔಟ್ ದ ಗೊತ್ತಾಗಿದೆ ಅಲ್ವಾ? ಸೊ ಇದೇ ರೀತಿ ನೀವು ಅನಲೈಸ್ ಮಾಡಿ. ಸೊ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ವೆನ್ 2 resistors are connected in series with a cell of EMF 2 volt and negligible internal resistance, a current of 2/5 ampere flows in the circuit. Important model idu. When the resistors are connected in parallel, the main current is 5/3 ampere. Calculate the individual resistances ಅಂತ ಹೇಳ್ತಾ ಇದ್ದಾರೆ. ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಲೆಟ್ R1 and R2 ಆರ್ ರೆಸಿಸ್ಟೆನ್ಸಸ್ ಅಂತ ಹೇಳ್ತೀವಿ ನಾವು. ಲೆಟ್ R1 and R2 ಆರ್ ರೆಸಿಸ್ಟೆನ್ಸಸ್ ಅಂತ ನಾವು ತಗೊಳ್ಳೋಣ. ಕೇಸ್ 1. ಸೊ ವಾಟ್ ಈಸ್ ದ ಕರೆಂಟ್ ಇಸ್ ಈಕ್ವಲ್ಸ್ ಟು 2/5. Internal resistance of the cell is equal to 0. EMF is equals to 2 volt ಅಂತ ಹೇಳ್ತಾರೆ. Therefore ಏನಾಗುತ್ತೆ ನೋಡಿ ಇಲ್ಲಿ, ಫ್ರಮ್ I is equals to E divided by capital R plus small r. I ಅನ್ನೋದು ನಿಮಗೆ 2/5 ಆಗಿರುತ್ತೆ. 2 divided by capital R ವ್ಯಾಲ್ಯೂ ಎಷ್ಟು ನಿಮಗೆ? capital R, what is R equivalent here? ಸೀರೀಸ್ ಅಲ್ವಾ? ಸೀರೀಸ್ ಅಂತಂದಾಗ ನಿಮಗೆ R1 ಪ್ಲಸ್ R2 ಓಕೆ ಪ್ಲಸ್ 0 ಅಂತ ಬರುತ್ತೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ R1 ಪ್ಲಸ್ R2 ಅನ್ನೋದು ನಿಮಗೆ 5 ohm ಅಂತ ಬರುತ್ತೆ. ಲೆಟ್ ಇಟ್ ಬಿ ಇಕ್ವೇಶನ್ 1. ಅದೇ ಸೆಕೆಂಡ್ ಕೇಸಲ್ಲಿ ಕೇಸ್ 2 ವಾಟ್ ಈಸ್ ದ ಕರೆಂಟ್ ಗಿವೆನ್? ಕೇಸ್ 2 ಕರೆಂಟ್ ಬಂದ್ಬಿಟ್ಟು ನಿಮಗೆ 5/3 ಅಂತ ಕೊಟ್ಟಿದ್ದಾರೆ. 5/3 is equals to what is the EMF? 2 divided by R1 R2 divided by R1 plus R2. Parallel alva.
ಸೊ ಇವಾಗ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನೋಡಿ ಇಲ್ಲಿ 5 ಇಂಟು R1 R2 ಡಿವೈಡ್ ಬೈ R1 ಪ್ಲಸ್ R2 ಇಸ್ ಈಕ್ವಲ್ಸ್ ಟು 2 ಇಂಟು 3 6 ಅಂತ ಹೇಳ್ಬೋದು. 5 ಇಂಟು R1 R2 ಡಿವೈಡ್ ಬೈ R1 ಪ್ಲಸ್ R2 ವ್ಯಾಲ್ಯೂ ಎಷ್ಟು ಬಂತು ನಿಮಗೆ 5 ಅಂತ ಬಂದಿದೆ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ R1 R2 ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 6 ಅಂತ ಬಂದಿದೆ. Therefore, now use the relation R1 minus R2 whole square is equal to R1 plus R2 whole square minus 4 R1 R2 ಅಂತ ಬರೀಬಹುದು. ಸೊ R1 R2 whole square ಅಂತಂದ್ರೆ ನಿಮಗೆ 5 square ಅಂದರೆ 25 minus 4 into 6 you will get 1 ಅಂತ ಬರುತ್ತೆ. Therefore, R1 minus R2 is equals to 1. ನಮಗೆ ಗೊತ್ತಿದೆ R1 ಪ್ಲಸ್ R2 ಈಸ್ ಈಕ್ವಲ್ಸ್ ಟು 5 ಅಂತ ಅಂದ್ಬಿಟ್ಟು ಎರಡು ಆ್ಯಡ್ ಮಾಡಿದ್ರೆ ನಮಗೆ 2R1 ಈಸ್ ಈಕ್ವಲ್ ಟು 6 R1 ಈಸ್ ಈಕ್ವಲ್ಸ್ ಟು 3 ಓಮ್ ಬರುತ್ತೆ. ದೇರ್ಫೋರ್ R2 ಬಂದ್ಬಿಟ್ಟು ನಿಮಗೆ ಏನಾಗಿರುತ್ತೆ ನೋಡಿ ಇಲ್ಲಿ R2 ಈಸ್ ಈಕ್ವಲ್ಸ್ ಟು 2 ಓಮ್ ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅಬ್ಸರ್ವ್ ಮಾಡಿ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. Okay, so please try to solve all the numericals previous years papers ಒಂದ್ಸರಿ ಓಪನ್ ಮಾಡಿ. ಸೊ ಸಿಂಪ್ಲಿಫೈ ಮಾಡಿ, ಡೆಫಿನೆಟ್ ಆಗಿ ನಿಮಗೆ ಈಸಿ ಆಗುತ್ತೆ ಫೈನಲ್ ಎಕ್ಸಾಮಿನೇಷನ್ ಪೇಪರ್. ಗೊತ್ತಾಗ್ತದೆ ಹೇಳ್ತಾ ಇರೋದು. ಓಕೆ, ಪ್ಲೀಸ್ ಅಪ್ ಟು ದಟ್ ಕೀಪ್ ಲರ್ನಿಂಗ್. ಸೊ ಎನಿ ಡೌಟ್ ಪ್ಲೀಸ್ ಕಮೆಂಟ್. ಥ್ಯಾಂಕ್ ಯು, ಧನ್ಯವಾದ.